ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜೂನ್ 4, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮೇಷರಾಶಿಯವರು ಚುರುಕು, ಉತ್ಸಾಹ ಮತ್ತು ಉದ್ದೇಶಪೂರ್ಣ ಕ್ರಮಗಳಿಂದ ದಿನದ ಪ್ರಾರಂಭವನ್ನು ಮಾಡುವ ಯೋಗವಿದೆ. ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ಹಾಗೂ ಸ್ಪಷ್ಟ ಚಿಂತನೆಯು ನಿಮಗೆ ಇಂದಿನ ನಿರ್ಣಯಗಳಲ್ಲಿ ಸ್ಪಷ್ಟತೆ ನೀಡುತ್ತದೆ. ಕೆಲವೊಮ್ಮೆ ತೀವ್ರತೆ ಮತ್ತು ವೇಗ ನಿಮ್ಮ ಶಿಸ್ತಿಗೆ ಸವಾಲಾಗಬಹುದಾದರೂ ನಿರಂತರ ಎಚ್ಚರಿಕೆಯಿಂದ ನೀವು ಸಮತೋಲನ ಕಾಯಬಹುದು. ಈ ದಿನ ಹೊಸ ಯೋಜನೆಗಳು ಪ್ರಾರಂಭವಾಗಲು ಅನುಕೂಲವಾಗಿದೆ. ವಿಶೇಷವಾಗಿ ಕೆಲಸದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ನೀವು ಹೊಸ ಚಟುವಟಿಕೆಗಳಿಗೆ ಚಾಲನೆ ನೀಡಬಹುದು. ಬುಧವಾರದ ಬುಧಗ್ರಹದ ಪ್ರಭಾವದಿಂದ ಬುದ್ಧಿವಂತಿಕೆ ಹಾಗೂ ವ್ಯವಹಾರ ಚತುರತೆಯೂ ಹೆಚ್ಚಾಗಲಿದೆ. ಚಿಂತನಶೀಲತೆಗೆ, ತಂತ್ರಜ್ಞಾನ ಅಥವಾ ಸಂವಹನ ಸಂಬಂಧಿತ ಕೌಶಲ್ಯಗಳ ಉಪಯೋಗಕ್ಕೆ ಸೂಕ್ತ ದಿನವಿದು. ನಿಮ್ಮ ಬುದ್ಧಿವಂತಿಕೆ, ತಾತ್ಕಾಲಿಕ ತ್ಯಾಗ ಹಾಗೂ ಗುರಿಯ ಮೇಲಿನ ಒತ್ತಡ ಇವೆಲ್ಲವೂ ಇಂದು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ಹೊಸ ಸಂಪರ್ಕಗಳು, ಬಹಿರಂಗ ವಾತಾವರಣದಲ್ಲಿ ಹೊಸ ಅನುಭವಗಳು ನಿಮ್ಮ ಜೀವನದ ಚಕ್ರವನ್ನು ಗತಿಯುತಗೊಳಿಸುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿಗಳು ಉಂಟಾಗಬಹುದು. ನಿಮ್ಮ ಚಪಲತೆ, ತೀರ್ಮಾನ ಶಕ್ತಿ ಹಾಗೂ ವೃತ್ತಿಪರ ನಿರ್ವಹಣಾ ಕೌಶಲ್ಯದಿಂದ ನೀವು ಯಶಸ್ವಿಯಾಗಬಹುದು. ಕೆಲವು ಕೆಲಸಗಳಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಪ್ರಾಜೆಕ್ಟ್ ಅಥವಾ ತಂಡದ ನೇತೃತ್ವದ ಅವಕಾಶ ಬಂದೀತು. ಇತ್ತೀಚೆಗೆ ಕೆಲಸದಲ್ಲಿ ಅನುಭವಿಸುತ್ತಿದ್ದ ಬಿಕ್ಕಟ್ಟಿಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ. ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಹೊಸ ತಂತ್ರಜ್ಞಾನ ಪಾಠ್ಯಕ್ರಮಗಳಲ್ಲಿ ಪರಿಣತಿ ತೋರಿಸಬೇಕು. ವೃತ್ತಿ ಬದಲಿ ಆಲೋಚನೆ ಮಾಡುತ್ತಿರುವವರು ಇಂದು ಕೆಲವು ಪ್ರಮುಖ ಸಂದರ್ಶನಗಳಲ್ಲಿ ಪಾಲ್ಗೊಳ್ಳಬಹುದು. ಆದರೆ ಸವಾಲುಗಳಿಗೆ ಸಿದ್ಧರಾಗಿ ಇರಿ. ಉದ್ಯಮಿಗಳಿಗಾಗಿ ಇಂದು ವ್ಯಾಪಾರ ಸಂಬಂಧಿತ ಕರೆಗಳು, ಕಾಗದ ಪತ್ರಗಳಲ್ಲಿ ಸಹಿ ಅಥವಾ ಹೊಸ ಒಪ್ಪಂದಗಳಿಗೆ ಚರ್ಚೆಗಳ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸು ನಿಯಂತ್ರಣ ಹಾಗೂ ಆರ್ಥಿಕ ಯೋಜನೆಗೆ ಹೆಚ್ಚು ಒತ್ತು ನೀಡಬೇಕಾದ ದಿನ. ಕೆಲವು ಹಳೆಯ ಬಾಕಿಗಳ ವಾಪಸಾತಿಗೆ ಅವಕಾಶ ಸಿಗಬಹುದು. ಚುರುಕಾದ ಹಣದ ಹರಿವಿಗೆ ಪಾರದರ್ಶಕ ವ್ಯವಸ್ಥೆ ಅಗತ್ಯ. ಹೊಸ ಹೂಡಿಕೆಗಳಲ್ಲಿ ಇಚ್ಛಾಶಕ್ತಿ ಇರುತ್ತದೆ, ಆದರೆ ಸಂಪೂರ್ಣ ವಿವರ ಪಡೆದು ಮುಂದುವರಿಯುವುದು ಒಳಿತು. ಕುಟುಂಬದ ಅವಶ್ಯಕತೆಗಳಿಗೆ ದುಡ್ಡು ಖರ್ಚಾಗುವ ಸಾಧ್ಯತೆ ಇದೆ. ಹಣದ ನಿರ್ವಹಣೆಯಲ್ಲಿ ತಾತ್ಕಾಲಿಕ ತಾರತಮ್ಯದಿಂದ ಉಂಟಾಗುವ ದೋಷಗಳಿಂದ ಎಚ್ಚರ. ದೂರದ ಓಡಾಟ ಅಥವಾ ಪ್ರವಾಸದ ಸಂದರ್ಭಗಳಲ್ಲಿ ಹಣಕಾಸಿಗೆ ಹೆಚ್ಚಿನ ಗಮನ ಇರಲಿ. ಈ ದಿನದ ಗ್ರಹಚಲನೆಗಳು ನಿಮಗೆ ಲಾಭದ ಮಾರ್ಗವನ್ನೇ ಸೂಚಿಸುತ್ತವೆ, ಆದರೆ ಆ ಲಾಭಕ್ಕೆ ಪೂರ್ವ ಸಿದ್ಧತೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ದೈಹಿಕ ಶಕ್ತಿಯ ಚಲನೆ ಹೆಚ್ಚು ಇರುತ್ತದೆ, ಆದರೆ ಒತ್ತಡದ ಕಾರಣದಿಂದ ಶರೀರದ ಮೇಲೂ ಪರಿಣಾಮ ಬೀರಬಹುದಾದ ಸಾಧ್ಯತೆ ಇದೆ. ತಲೆನೋವು, ಒತ್ತಡ ಅಥವಾ ಜೀರ್ಣಕ್ರಿಯೆಯ ತೊಂದರೆಗಳು ಕಾಣಿಸಬಹುದು. ಆಹಾರ ಪಾನದಲ್ಲಿ ನಿರಂತರತೆ ಹಾಗೂ ನಿಯಮ ಪಾಲನೆ ಮುಖ್ಯ. ದಿನಚರಿಯಲ್ಲಿನ ವ್ಯಾಯಾಮ, ತಾಜಾ ಹಣ್ಣು ತರಕಾರಿಗಳ ಸೇವನೆ ಸಹಾಯಕರ. ಮನಸ್ಸಿನಲ್ಲಿ ಏಳುವ ತೀವ್ರ ಭಾವನೆಗಳು ದಣಿವಿಗೆ ಕಾರಣವಾಗಬಾರದು. ತಂಪಾದ ಸ್ಥಳಗಳಲ್ಲಿ ಹೆಚ್ಚು ಕಾಲ ಕಳೆದರೆ ಉತ್ತಮ. ಬುದ್ಧಿ ಹಾಗೂ ಮನಃಶಕ್ತಿ ಸ್ಥಿರಗೊಳಿಸಲು ಮೆಡಿಟೇಷನ್, ಪ್ರಾಣಾಯಾಮ ಇವು ಅನುಕೂಲ. ಈ ಬುಧವಾರದ ಬುಧಗ್ರಹದ ಪ್ರಭಾವದಿಂದಾಗಿ ರುಜುವಾದ ಆಲೋಚನೆಗಳೇ ಆರೋಗ್ಯದ ಸ್ಥಿತಿಗೆ ಉತ್ತಮವಾಗಿ ಬದಲಾವಣೆಯಾಗಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದ ಒಳಜೀವನದಲ್ಲಿ ಚರ್ಚೆಗಳು, ನಿರ್ಧಾರಗಳು ಹಾಗೂ ಹೊಸ ಯೋಜನೆಗಳ ಪ್ರಾರಂಭಕ್ಕೆ ಯೋಗ್ಯ ದಿನ. ತಂದೆ ತಾಯಿಯವರೊಂದಿಗೆ ಸಂಬಂಧ ಬಲವನ್ನಾಗಿಸಿಕೊಳ್ಳಬಹುದು. ಮನೆಮಂದಿಯಲ್ಲಿ ಶ್ರದ್ಧೆಯ ಮಾತುಗಳೇ ಸಮಾಧಾನ ತಂದೀತು. ವಿವಾಹಿತರಿಗೆ ತಮ್ಮ ಸಂಗಾತಿಯೊಂದಿಗೆ ಅನಿರೀಕ್ಷಿತ ಆದರೆ ಹೃದಯಸ್ಪರ್ಶಿ ಮಾತುಕತೆ ನಡೆಯಬಹುದು. ಸಂವೇದನಾಶೀಲ ವಿಷಯಗಳನ್ನು ಶಾಂತವಾಗಿ ಪರಿಹರಿಸಬಹುದು. ಪ್ರೀತಿಯ ಸಂಬಂಧಗಳಲ್ಲಿ ಅಲ್ಪ ಅಂತರ ತಿಳಿವಳಿಕೆಯಿಂದ ಮುಕ್ತಗೊಳ್ಳಬಹುದು.
ಮಕ್ಕಳಿಗೆ ಮಾರ್ಗದರ್ಶನ ನೀಡುವ, ಅವರೊಂದಿಗೆ ಸಮಯ ಕಳೆಯುವ ಸಮಯ ಇದಾಗಿದೆ. ಹಿರಿಯರ ಆಸ್ಥೆ ಪಡೆಯುವುದು ಮನಸ್ಸಿಗೆ ನೆಮ್ಮದಿ ತರಲಿದೆ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದಲ್ಲಿ ತೊಡಗುವುದು ನಿಮ್ಮ ಚಂಚಲ ಮನಸ್ಸಿಗೆ ಶಾಂತಿ ನೀಡಬಹುದು. ಬುಧಗ್ರಹ ಬುದ್ಧಿವಂತಿಕೆಯ ಪ್ರತೀಕವಾದ್ದರಿಂದ ಜ್ಞಾನಾಭ್ಯಾಸ, ಧ್ಯಾನ, ಜಪ ಇತ್ಯಾದಿಗಳು ಇಂದು ಹೆಚ್ಚು ಫಲಕಾರಿಯಾಗುತ್ತವೆ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 48 ಬಾರಿ ಜಪಿಸಿ. ಹಸಿರು ಬಟ್ಟೆಯಲ್ಲಿ ಉಡಿಕೆ ಅಥವಾ ಹಸಿರು ಹೂವಿನ ಅರ್ಪಣೆಯಿಂದ ಶಕ್ತಿ ಪುನಃಸ್ಥಾಪನೆ ಸಂಭವಿಸಬಹುದು. ಶಿಕ್ಷಣ, ಕಲೆ ಅಥವಾ ಬರವಣಿಗೆ ಕ್ಷೇತ್ರದವರು ಗಂಗಾಜಲದ ಪ್ರಾರ್ಥನೆ ಅಥವಾ ಪುಸ್ತಕ ಪೂಜೆಯನ್ನು ಮಾಡಬಹುದು. ವಿದ್ಯಾರ್ಥಿಗಳಿಗೆ ಗುರುಗಳ ಆಶೀರ್ವಾದ ಪಡೆಯುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧದ ಚುರುಕು, ವೇಗ ಹಾಗೂ ಬುದ್ಧಿವಂತಿಕೆಯ ಪ್ರತೀಕವಾಗಿದೆ. ಈ ಸಂಖ್ಯೆಯ ಶಕ್ತಿ ನಿಮಗೆ ಇಂದು ತ್ವರಿತ ನಿರ್ಧಾರಗಳಲ್ಲಿ ಸಹಾಯ ಮಾಡುತ್ತದೆ. ಹಣಕಾಸು ಮತ್ತು ವ್ಯವಹಾರಗಳಲ್ಲಿ ಈ ಸಂಖ್ಯೆಯ ಶಕ್ತಿಯನ್ನು ಬಳಸಿಕೊಳ್ಳಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಚೈತನ್ಯ, ತಾಜಾತನ ಮತ್ತು ಸಮತೋಲನದ ಪ್ರತೀಕ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಹೂವಿನ ಬಳಕೆ ನಿಮ್ಮ ಮನಸ್ಸಿನಲ್ಲಿ ಚೈತನ್ಯವನ್ನು ತರಬಹುದು. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಮಹತ್ವದ ನಿರ್ಧಾರಗಳು, ಹೊಸ ಯೋಜನೆಗಳ ಪ್ರಾರಂಭ ಅಥವಾ ಕುಟುಂಬ ಚರ್ಚೆಗಳು ಯಶಸ್ವಿಯಾಗಬಹುದು. ವ್ಯವಹಾರ ಹಾಗೂ ಆರ್ಥಿಕ ಚಟುವಟಿಕೆಗಳಿಗೆ ಈ ಸಮಯ ಬಹಳ ಅನುಕೂಲ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನೀವು ಧೈರ್ಯ, ಸ್ಥಿರತೆ ಹಾಗೂ ಪ್ರಾಯೋಗಿಕ ಚಿಂತನೆಯೊಂದಿಗೆ ದಿನದ ಆರಂಭ ಮಾಡುತ್ತೀರಿ. ಗ್ರಹಗಳು ನಿಮಗೆ ಶಾಂತಿಯುತ ಮನಸ್ಥಿತಿಯನ್ನು ನೀಡುತ್ತಿದ್ದು, ನಿಮ್ಮ ಶ್ರಮದ ಫಲವನ್ನು ಪಡೆಯಲು ಇಂದಿನ ದಿನ ಸಹಕಾರಿಯಾಗಿದೆ. ನಿರ್ಧಾರಗಳಲ್ಲಿ ಗಂಭೀರತೆ ಹಾಗೂ ಧೈರ್ಯತೆಯಿಂದ ಕಾರ್ಯೋನ್ಮುಖರಾಗಬೇಕು. ನಿಮ್ಮ ಬುದ್ಧಿವಂತಿಕೆಯ ಚಮತ್ಕಾರದಿಂದ ಸುತ್ತಮುತ್ತಲವರು ಆಕರ್ಷಿತರಾಗುವ ಸಾಧ್ಯತೆಗಳಿವೆ. ಇಂದು ನೀವು ಕೆಲವು ಹಳೆಯ ವಿಚಾರಗಳಿಗೆ ಪೂರೈಕೆ ನೀಡುವಂತಾಗಬಹುದು. ಪೂರ್ವದಲ್ಲಿ ಕೈಗೊಂಡ ಯೋಜನೆಗಳಿಗೆ ತಿದ್ದುಪಡಿ ನೀಡಿ ಮುನ್ನಡೆಯುವುದು ಉತ್ತಮ. ಇಂದು ನವೀನ ಆಯ್ಕೆಗಳು ನಿಮ್ಮ ಮುಂದಿನ ದಾರಿಯನ್ನು ಸ್ಪಷ್ಟಗೊಳಿಸಬಹುದು. ನಿಮ್ಮ ಕರ್ತವ್ಯ ಪಾಲನೆಯು ಇಂದು ಸ್ಪಷ್ಟವಾಗಿರಬೇಕು. ಬುಧದ ಪ್ರಭಾವದಿಂದ ಸಂವಹನದಲ್ಲಿ ಸ್ಪಷ್ಟತೆ, ವ್ಯಾಪಾರದ ಚತುರತೆ ಹಾಗೂ ಹಣಕಾಸಿನಲ್ಲಿ ಚಿಂತನಶೀಲತೆ ಅತಿ ಮುಖ್ಯ. ಹಳೆಯ ಸಂಬಂಧಗಳು ಪುನಃ ಸಜೀವವಾಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿಯ ಪ್ರಗತಿಗೆ ಇಂದು ಸ್ಥಿತಿಗತಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಹೊಸ ಪ್ರಾಜೆಕ್ಟ್ಗಳ ಪ್ರಾರಂಭಕ್ಕೂ ಸಹಕಾರಿಯ ದಿನವಿದು. ಮೇಲಧಿಕಾರಿಗಳಿಂದ ಇಚ್ಛಿತ ಮಾರ್ಗದರ್ಶನ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಶ್ರಮ ಹಾಗೂ ನಿಷ್ಠೆಗೆ ಪ್ರಶಂಸೆ ಸಿಗಬಹುದು. ವ್ಯಾಪಾರ ಕ್ಷೇತ್ರದವರು ಹಳೆಯ ಗ್ರಾಹಕರೊಂದಿಗೆ ವಾಣಿಜ್ಯ ಪುನರ್ಸ್ಥಾಪನೆ ಮಾಡಬಹುದು. ಹೊಸ ಒಪ್ಪಂದಗಳಿಗೆ ಆರಂಭದ ಮಾತುಕತೆಗಳು ನಡೆಯಬಹುದು. ಹಣಕಾಸು ಸಂಬಂಧಿತ ಲೆಕ್ಕಪತ್ರಗಳ ಪರಿಶೀಲನೆ ಇಂದು ವಿಳಂಬವಾಗದೆ ಮಾಡುವುದು ಒಳಿತು. ಕೆಲವರಿಗೆ ಕೆಲಸದ ಸ್ಥಳ ಬದಲಾವಣೆಯ ಆಲೋಚನೆ ಹುಟ್ಟಬಹುದು. ಆದರೆ ತೀರ್ಮಾನಗಳಲ್ಲಿ ತಾತ್ಕಾಲಿಕ ವಶತೆ ಅಥವಾ ಆತುರದ ನಿರ್ಧಾರ ತಪ್ಪಾಗಿ ಬಿಟ್ಟರೆ ಶೋಕ ತಂದೀತು. ನಿರ್ಧಾರಗಳನ್ನು ಸಂಯಮದಿಂದ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸು ವಿಷಯಗಳಲ್ಲಿ ಕೆಲವು ನಿರ್ಧಾರಗಳು ಗಂಭೀರ ಸ್ವರೂಪವನ್ನು ತಾಳಬಹುದು. ಉಳಿತಾಯ, ಹೂಡಿಕೆ ಮತ್ತು ಖರ್ಚಿನಲ್ಲಿ ಸಮತೋಲನ ಕಾಯಬೇಕು. ಮನೆಯಲ್ಲಿ ಖರ್ಚಿನ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಹೆಚ್ಚಿನ ಹಣಕಾಸು ಲೆಕ್ಕಾಚಾರಗಳಿಗಾಗಿ ಸಮಯ ಮೀಸಲಿಡಿ. ಕೆಲವರಿಗೆ ಹಳೆಯ ಸಾಲ ಪಾವತಿಗೆ ಸಮಯ ಕೂಡಿ ಬರಬಹುದು. ಆಸ್ತಿ ಸಂಬಂಧಿತ ವ್ಯವಹಾರಗಳು ಇಂದು ಚರ್ಚೆಗೆ ಬಂದರೆ ಹೆಚ್ಚಿನ ಗಮನದಿಂದ ನಡೆದುಕೊಳ್ಳಿ. ಹಣಕಾಸು ಸಹಾಯ ಅಥವಾ ಸಾಲ ಪಡೆದಿರುವವರಿಗೆ ಸುಧಾರಿತ ವಿವರಾವಳಿಗಳು ಮತ್ತು ದಾಖಲೆಗಳ ಅಗತ್ಯವಿರಬಹುದು. ಇಂದು ಖರೀದಿಯಲ್ಲಿ ವ್ಯಯಶೀಲತೆಯ ಬದಲಿಗೆ ಅವಶ್ಯಕತೆಗೆ ಆದ್ಯತೆ ನೀಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶಕ್ತಿ ಸ್ಥಿರವಾಗಿದೆಯಾದರೂ ದೀರ್ಘಕಾಲದ ಪುನರಾವರ್ತಕ ಸಮಸ್ಯೆಗಳು ತಲೆದೋರಬಹುದು. ನೀವು ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದಿರಬೇಕಾಗಿರುವ ದಿನವಿದು. ಜೀರ್ಣಕ್ರಿಯಾ ಸಮಸ್ಯೆಗಳು ಅಥವಾ ಮೂತ್ರಪಿಂಡ ಸಂಬಂಧಿತ ತೊಂದರೆಗಳಾದರೂ ತಡವಿಲ್ಲದೆ ವೈದ್ಯಕೀಯ ಸಲಹೆ ಪಡೆಯಬೇಕು. ಆಹಾರದ ವಿಚಾರದಲ್ಲಿ ಪ್ರಮಾಣ ತಪ್ಪದಂತೆ ಎಚ್ಚರಿಕೆ ಇರಲಿ. ಹೆಚ್ಚು ಭಾರವಾದ ಆಹಾರ ಅಥವಾ ಸಮಯ ಮೀರಿ ತಿಂದು ಆರೋಗ್ಯದ ಮೇಲೆ ತೊಂದರೆಯಾದರೂ ತಕ್ಷಣವೇ ತಿದ್ದುಪಡಿ ಮಾಡಬೇಕು. ಹೆಚ್ಚು ನೀರು ಕುಡಿಯುವುದು ಸಹಾಯಕರ. ಮಾನಸಿಕವಾಗಿ ತೀವ್ರ ಯೋಚನೆ, ಗದರಿಕೆ ಅಥವಾ ಒಳಗೂಡುವ ಧೋರಣೆ ಇದ್ದರೆ ಅದರಿಂದ ದಣಿವಿಗೆ ಕಾರಣವಾಗಬಹುದು. ಬೆಳಗಿನ ಧ್ಯಾನ ಅಥವಾ ಕಿರಿಯ ವಯಸ್ಸಿನ ಮಕ್ಕಳೊಂದಿಗೆ ಸಮಯ ಕಳೆಯುವುದು ಶಾಂತಿಯನ್ನು ತರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಕಟ ಸಂಪರ್ಕಗಳು ಬಲವತ್ತಾಗುವ ಯೋಗವಿದೆ. ಮಕ್ಕಳ ವಿಷಯದಲ್ಲಿ ಪ್ರಗತಿಯ ವಿಚಾರಗಳು ಸಂತೋಷ ತರಬಹುದು. ಮನೆಮಂದಿಯೊಂದಿಗೆ ಮಾಡಿದ ಸಂವಾದಗಳು ನಿಮ್ಮ ಹೃದಯಕ್ಕೆ ನೆಮ್ಮದಿ ನೀಡುವಷ್ಟು ಸ್ಪಷ್ಟವಾಗಬಹುದು. ವಿವಾಹಿತರು
ತಮ್ಮ ಸಂಗಾತಿಯೊಂದಿಗೆ ಸಹಾನುಭೂತಿಯಿಂದ ಚರ್ಚೆ ನಡೆಸಬೇಕು. ಸಹಜವಾಗಿ ಕೆಲವು ತಪ್ಪು ಅರ್ಥೈಸಿಕೊಳ್ಳುವ ಪರಿಸ್ಥಿತಿ ಹುಟ್ಟಿದರೆ ಅದನ್ನು ಶಾಂತವಾಗಿ ಪರಿಹರಿಸಿ. ಪ್ರೀತಿಯ ಸಂಬಂಧಗಳಲ್ಲಿಯೂ ಇತರರ ಭಾವನೆಗಳನ್ನು ಗೌರವದಿಂದ ತೆಗೆದುಕೊಳ್ಳಿ. ಹಿರಿಯರೊಂದಿಗೆ ಸಮಯ ಕಳೆಯುವುದು ಧರ್ಮಾತ್ಮಕವಾಗಿ ಹಾಗೂ ಮನಃಶಾಂತಿಗೆ ನೆರವಾಗುತ್ತದೆ. ಮನೆಯ ಇತರ ಸದಸ್ಯರ ಉಪಾಯಗಳ ಕುರಿತು ಆಲೋಚಿಸುವ ಮೂಲಕ ಸಂಯೋಜಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕ ಪ್ರೇರಣೆಗೆ ಸಿದ್ಧವಾಗಿರುವ ದಿನ. ಧ್ಯಾನ, ಜಪ, ಪಠಣ ಅಥವಾ ದೇವಾಲಯ ಭಕ್ತಿಭಾವದಿಂದ ಭೇಟಿ ಮಾಡುವ ಯೋಗವಿದೆ. ಗ್ರಹ ಶಾಂತಿಗೆ ಹಸಿರು ಬಟ್ಟೆ ಅಥವಾ ತುಳಸಿ ಗಿಡಕ್ಕೆ ನೀರು ಹಾಯಿಸುವುದು ಶುಭ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 56 ಅಥವಾ 108 ಬಾರಿ ಪಠಿಸಿದರೆ ಆಂತರಿಕ ಶಾಂತಿ, ಆರ್ಥಿಕ ಪ್ರಗತಿ ಹಾಗೂ ಮನಸ್ಸಿಗೆ ನಿರ್ವಹಣಾ ಶಕ್ತಿ ದೊರೆಯಬಹುದು. ಪಿತೃಪೂಜೆ ಅಥವಾ ಗುರುಗಳ ಸ್ಮರಣೆ ಮನಸ್ಸಿಗೆ ಧೈರ್ಯ ಮತ್ತು ಶ್ರದ್ಧೆ ನೀಡುತ್ತದೆ. ಇಂದು ಧರ್ಮಪಾಠ, ಔದಾರ್ಯ ಮತ್ತು ದಾನ ಧರ್ಮಗಳಿಗೆ ಉತ್ತಮ ದಿನವದು. ಅದೃಷ್ಟದ ಸಂಖ್ಯೆ 6. ಈ ದಿನದ ಶಕ್ತಿ ಸಂಖ್ಯೆಯಾದ 6 ನೀವು ಸಮತೋಲನ, ಶಾಂತಿ ಹಾಗೂ ನಂಬಿಕೆಯೊಂದಿಗೆ ಕಾರ್ಯನಿರ್ವಹಿಸಬಲ್ಲ ಶಕ್ತಿ ಹೊಂದಿದೆ. ಇಂದಿನ ಲೆಕ್ಕಾಚಾರಗಳು, ಮನೆಯ ಕಾರ್ಯಕ್ರಮಗಳು ಈ ಸಂಖ್ಯೆಯ ಪರಿಣಾಮದಿಂದ ಯಶಸ್ವಿಯಾಗಬಹುದು. ಅದೃಷ್ಟದ ಬಣ್ಣ ಕ್ರೀಮ್ ಬಣ್ಣ. ಈ ಬಣ್ಣವು ಶಾಂತಿ, ಆಂತರಿಕ ಶುದ್ಧತೆ ಹಾಗೂ ನೆಮ್ಮದಿ ಸೂಚಿಸುವುದು. ಇಂದು ಈ ಬಣ್ಣದ ಬಟ್ಟೆ ಧರಿಸಿದರೆ ಧೈರ್ಯ ಹಾಗೂ ಆತ್ಮಸ್ಥೈರ್ಯ ಹೆಚ್ಚಾಗಬಹುದು. ಶುಭ ಸಮಯ ಮಧ್ಯಾಹ್ನ 2:15 ರಿಂದ ಸಂಜೆ ಮಧ್ಯರಾತ್ರಿ 3:45. ಈ ಸಮಯದ ಅವಧಿಯಲ್ಲಿ ನೀವು ಮಹತ್ವದ ನಡವಳಿಕೆಗಳು, ಹಣಕಾಸು ನಿರ್ಧಾರಗಳು ಅಥವಾ ಕುಟುಂಬ ಚರ್ಚೆಗಳನ್ನು ಯಶಸ್ವಿಯಾಗಿ ಮಾಡಬಹುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಮನಸ್ಸು ಚುರುಕು ಮತ್ತು ವೇಗದ ಚಿಂತನೆಗಳಿಂದ ತುಂಬಿರುತ್ತದೆ. ಇಂತಹ ಮನಸ್ಸುಗಳು ಹೊಸ ಆಯ್ಕೆಗಳನ್ನು ಪರಿಗಣಿಸಲು ಅನುಕೂಲವಾಗಬಹುದು, ಆದರೆ ಅತಿ ಚಂಚಲತೆ ಹಾಗೂ ಆತುರದಿಂದ ತಪ್ಪು ನಿರ್ಧಾರಗಳ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ನಿಮ್ಮ ಆಂತರಿಕ ಚೇತನ ಹಾಗೂ ಬುದ್ಧಿಶಕ್ತಿ ಈ ದಿನದ ಸಂಕೀರ್ಣ ಪರಿಸ್ಥಿತಿಗಳನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಲು ನೆರವಾಗುತ್ತವೆ. ಮತ್ತೊಂದೆಡೆ, ಈ ಬುಧವಾರದ ಬುಧ ಗ್ರಹದ ಪ್ರಭಾವದಿಂದ ಸಂವಹನದ ಕೌಶಲ್ಯಗಳು ಅತೀವ ಚುರುಕಾಗುತ್ತವೆ. ನೀವು ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸಬಹುದು, ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬಹುದು. ಇಂದು ಪುಸ್ತಕ, ಬರವಣಿಗೆ, ಕಲಾಕ್ಷೇತ್ರದವರು ಹೆಚ್ಚಿನ ಶಕ್ತಿಯನ್ನು ಅನುಭವಿಸಬಹುದು. ಹೊಸ ಚಿಂತನ, ಪ್ರವೃತ್ತಿ, ತಂತ್ರಜ್ಞಾನದಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಆದರೆ ನಿಮ್ಮ ಅಲಕ್ಷ್ಯ ಧೋರಣೆ ಹಾಗೂ ನಿಯಮಬದ್ಧತೆಯ ಕೊರತೆಯಿಂದ ಕೆಲವು ಪ್ರಮುಖ ವಿಷಯಗಳನ್ನು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಮತ್ತು ಪೂರ್ಣ ಗಮನದಿಂದ ದಿನವನ್ನು ಮುನ್ನಡೆಸುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರ ಬದುಕಿನಲ್ಲಿ ಇಂದು ಹಲವು ಬದಲಾವಣೆಗಳ ಆರಂಭದ ಸೂಚನೆಗಳು ಸಿಗಬಹುದು. ಕಚೇರಿಯ ತೀವ್ರ ಚಟುವಟಿಕೆಗಳು ನಿಮಗೆ ಭಾರವಾಗುವ ಸಾಧ್ಯತೆ ಇದೆ. ಆದರೆ ನಿಮ್ಮ ತಂತ್ರಜ್ಞಾನದ ಅರಿವು, ಚುರುಕುತನ ಹಾಗೂ ಸಂವಹನ ಕೌಶಲ್ಯದಿಂದ ಸಮಸ್ಯೆಗಳನ್ನು ಸುಗಮವಾಗಿ ಪರಿಹರಿಸಬಹುದು. ಹಿರಿಯ ಅಧಿಕಾರಿ ಅಥವಾ ಮೇಲ್ವಿಚಾರಕರೊಂದಿಗೆ ನಿಮ್ಮ ಸಮಾಲೋಚನೆಗಳು ಮುಖ್ಯ ಪಾತ್ರ ವಹಿಸುವ ದಿನವಿದು. ನಿಮ್ಮದೇ ಆದ ಅಭಿಪ್ರಾಯವನ್ನು ಸಮರ್ಥವಾಗಿ ಮಂಡಿಸಿದರೆ ನೀವು ಒಳ್ಳೆಯ ಪ್ರಭಾವ ಬೀರುವಿರಿ. ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ಸಭೆ ಅಥವಾ ಪ್ರಸ್ತಾವನೆ ನಡೆಯಬಹುದಾಗಿದೆ. ಸಾಮಾನ್ಯ ಉದ್ಯೋಗಿಗಳಿಗೂ ಇಲ್ಲಿಯೂ ಕೆಲವೊಂದು ಅವಕಾಶಗಳು ಲಭಿಸಬಹುದು. ವಿಶೇಷವಾಗಿ ಮಾರ್ಕೆಟಿಂಗ್, ಮಾಧ್ಯಮ, ಮಾರಾಟ, ಶಿಕ್ಷಣ, ಜಾಹೀರಾತು ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಉತ್ತಮ ದಿನ. ಉದ್ಯಮಿಗಳಿಗೆ ವ್ಯಾಪಾರದ ವಿಸ್ತರಣೆಗಾಗಿ ಹೊಸ ಸಂಪರ್ಕಗಳು ಸಿಗುವ ಸಾಧ್ಯತೆಗಳಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಆರ್ಥಿಕವಾಗಿ ಇಂದು ನೀವು ಒಂದು ನವೀನ ಚಿಂತನೆ ಅಥವಾ ಯೋಜನೆ ರೂಪಿಸಬಹುದು. ಹಣವನ್ನು ಸಂಪಾದಿಸಲು ಅಥವಾ ಹೂಡಿಕೆಗೆ ಸಂಬಂಧಪಟ್ಟ ಹೊಸ ಮಾರ್ಗಗಳ ಬಗ್ಗೆ ಚಿಂತನೆ ಶುರುವಾಗಬಹುದು. ಕೆಲವು ಮಂದಿ ಹೊಸ ಆದಾಯದ ಮೂಲಗಳನ್ನು ಅನ್ವೇಷಿಸಬಹುದು. ಹಣಕಾಸು ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆ ಅಗತ್ಯವಿದೆ, ಏಕೆಂದರೆ ತೊಂದರೆ ಉಂಟು ಮಾಡಬಹುದಾದ ತಪ್ಪು ನಿರ್ಧಾರಗಳು ಸಂಭವಿಸಬಹುದು. ಹಳೆಯ ಸಾಲಗಳ ಬಗ್ಗೆಯೂ ಸಣ್ಣ ಒತ್ತಡ ಎದುರಾಗಬಹುದು, ಆದರೆ ಸಮರ್ಪಕ ಯೋಜನೆಯಿಂದಾಗಿ ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸಬಹುದು. ಪತ್ರ, ಇಮೇಲ್ ಅಥವಾ ಬ್ಯಾಂಕ್ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಅಗತ್ಯ. ಆಸ್ತಿ ಸಂಬಂಧಿತ ವಿಚಾರಗಳಾದರೂ ವಕೀಲರ ಸಲಹೆಯೊಂದಿಗೆ ಮುನ್ನಡೆಯುವುದು ಉತ್ತಮ. ಅನವಶ್ಯಕ ಖರ್ಚನ್ನು ನಿಯಂತ್ರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಶರೀರಕ್ಕೆ ಚುರುಕು ಇರುವುದಾದರೂ ಮನಸ್ಸು ಭಾರದಿಂದ ಕೂಡಿರಬಹುದು. ನಿಯಮಿತ ಆರಾಮ, ಸಮರ್ಪಕ ಆಹಾರ ಹಾಗೂ ಸಮತೋಲನದ ಚಟುವಟಿಕೆಗಳ ಕೊರತೆಯಿಂದ ದಣಿವು ಮತ್ತು ಒತ್ತಡ ಉಂಟಾಗಬಹುದು. ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೆದುಳಿಗೆ ಹೆಚ್ಚು ಒತ್ತಡ ಬರುವ ಸಾಧ್ಯತೆ ಇದೆ. ನಿರಂತರ ತೀವ್ರ ಚಿಂತನೆ ಅಥವಾ ನಿರ್ಧಾರಗಳ ಹೊರೆ ನಿಮ್ಮ ನಿದ್ರೆಗೆ ಧಕ್ಕೆಯಾಗಬಹುದು.
ಈ ಕಾರಣದಿಂದ ತೀವ್ರ ತಲೆನೋವು, ಗ್ಯಾಸ್ಟ್ರಿಕ್ ಅಥವಾ ಕಣ್ಮುಚ್ಚಿಕೆ ತೊಂದರೆ ಸಂಭವಿಸಬಹುದು. ಮನಸ್ಸಿಗೆ ಶಾಂತಿ ತರಲು ನಿಸರ್ಗ ವಾತಾವರಣದಲ್ಲಿ ಕಾಲ ಕಳೆಯುವುದು, ಧ್ಯಾನ ಅಥವಾ ಪ್ರಾಣಾಯಾಮ ಹೆಚ್ಚು ಉಪಕಾರಿಯಾಗಬಹುದು. ಬೆನ್ನು ಅಥವಾ ಭುಜ ಭಾಗದಲ್ಲಿ ನೋವು ಉಂಟಾದರೆ ಲಘು ವ್ಯಾಯಾಮ ಅಥವಾ ವೈದ್ಯರ ಸಲಹೆ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ನೀವು ನಿಮ್ಮ ಮನೆಯವರೊಂದಿಗೆ ಹೆಚ್ಚು ಸಮಯ ಕಳೆಯುವ ಯೋಗವಿದೆ. ಕೆಲವೊಂದು ಸಂವೇದನಾಶೀಲ ವಿಷಯಗಳ ಬಗ್ಗೆ ಮನದಟ್ಟಿನ ಮಾತುಕತೆ ನಡೆಯಬಹುದು. ತಂದೆ ತಾಯಿಯವರ ಸಲಹೆ ಮತ್ತು ಅನುಭವಗಳು ನಿಮ್ಮ ನಿರ್ಧಾರಗಳಲ್ಲಿ ಪ್ರಭಾವ ಬೀರುತ್ತವೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಮಾಲೋಚನೆಗೆ ಅವಕಾಶ ಸಿಗಬಹುದು. ನೀವು ಹೃದಯವಂತಿಕೆಯಿಂದ ಅವರ ಜತೆ ಮಾತುಕತೆ ನಡೆಸಿದರೆ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ. ಪ್ರೀತಿಯ ಸಂಬಂಧಗಳಲ್ಲಿ ಅನಿರೀಕ್ಷಿತ ಸಂದರ್ಭ ಉಂಟಾದರೂ ಅದನ್ನು ಶಾಂತಿಯುತವಾಗಿ ನಿಭಾಯಿಸಬಹುದು. ಸಂತಾನರ ಆಶಯಗಳ ಬಗ್ಗೆ ಗಮನ ಹರಿಸುವುದು ಮುಖ್ಯ. ಇತ್ತೀಚೆಗೆ ತಳಮಳವಾಗಿದ್ದ ಸಂಬಂಧಗಳಿಗೆ ಹೊಸ ಉಸಿರು ತುಂಬುವ ಯೋಗವಿದೆ. ಮನೆಯವರಿಗೆ ಸಣ್ಣ ಭಾವಪೂರ್ಣ ಉಡುಗೊರೆಗಳು ಅಥವಾ ಸಮಯ ನೀಡುವುದು ಸಂತೋಷ ತರಬಹುದು. ವೀಕ್ಷಕರೇ, ನೀವು ಈ ದಿನದ ಬುಧಗ್ರಹದ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಮನಃಶಕ್ತಿ ಎರಡೂ ಬುದ್ಧಿವಂತಿಕೆಯ ತುದಿಗೇರಿನಲ್ಲಿ ಇರುತ್ತವೆ. ಧ್ಯಾನ, ಅಧ್ಯಾತ್ಮ ಅಥವಾ ಜ್ಞಾನ ಪದ್ಧತಿಯ ಪ್ರವೇಶಕ್ಕೆ ಇಂದು ಉತ್ತಮ ದಿನ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ 108 ಬಾರಿ ಜಪಿಸಿದರೆ ನಿಮ್ಮ ಆಂತರಿಕ ಶಕ್ತಿಯ ಪುನರುತ್ಥಾನವಾಗುತ್ತದೆ. ಗುರುಪಾದ ಸೇವೆ ಅಥವಾ ಗ್ರಂಥ ಪೂಜೆಯಂತಹ ಶ್ರದ್ಧಾವಂತರ ಚಟುವಟಿಕೆಗಳು ಶಾಂತಿಯನ್ನು ತರುತ್ತವೆ. ಪಾಠ, ಲೇಖನ, ಉಪನ್ಯಾಸ ಅಥವಾ ಸಂವಾದದಲ್ಲಿ ಪಾಲ್ಗೊಳ್ಳುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆಗೂ ಅವಕಾಶ ಸಿಗುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗುರುರ ಆಶೀರ್ವಾದ ಪಡೆಯುವುದು ಬಹು ಫಲದಾಯಕ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಉತ್ಸಾಹ, ಶಕ್ತಿಯ ಪ್ರತೀಕ. ಈ ದಿನ ಈ ಸಂಖ್ಯೆಯ ಶಕ್ತಿ ನಿಮಗೆ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ವ್ಯವಹಾರ, ಶಿಕ್ಷಣ ಮತ್ತು ಸಂವಹನ ಕ್ಷೇತ್ರಗಳಲ್ಲಿ ಇದು ಬಲ ನೀಡಬಲ್ಲದು. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಶಾಂತಿ, ಸ್ಥಿರತೆ ಮತ್ತು ಸ್ಪಷ್ಟತೆಯ ಸೂಚಕ. ಈ ಬಣ್ಣದ ಉಡುಪು, ಹಾಸುಹೊರೆಯ ಬಳಕೆ ಇಂದಿನ ನಿಮಗೆ ಶಕ್ತಿಶಾಲಿ ಚೈತನ್ಯ ನೀಡಬಹುದು. ಶುಭ ಸಮಯ ಮಧ್ಯಾಹ್ನ 2 ರಿಂದ ಸಂಜೆ ಮಧ್ಯರಾತ್ರಿ 3:30. ಈ ಸಮಯದ ಒಳಗೆ ನೀವು ಮಹತ್ವದ ಕಾಗದ ಪತ್ರ, ಯೋಜನೆ ಅಥವಾ ಮೌಖ್ಯ ಸಮ್ಮೇಳನಗಳನ್ನು ಪೂರ್ಣಗೊಳಿಸಿದರೆ ಹೆಚ್ಚಿನ ಫಲ ದೊರೆಯಲಿದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರು ಇಂದು ಹೇಗೆ ದಿನವನ್ನು ಎದುರಿಸಬೇಕು ಎಂಬುದರ ಕುರಿತು ಮಾತನಾಡೋಣ. ಇಂದು ಕಟಕ ರಾಶಿಯವರು ಭಾವನಾತ್ಮಕವಾಗಿ ಸೂಕ್ಷ್ಮ, ದಯಾಳು ಮತ್ತು ಒಳಜ್ಞಾನವನ್ನು ಬೆಳೆಸುವಂತಹ ದಿನವಿದು. ನಿಮ್ಮ ಆಂತರಿಕ ಸ್ಪಂದನೆಗಳು ಹೆಚ್ಚಾಗಿ ಪ್ರತಿಫಲಿಸಬಲ್ಲ ದಿನ. ನಿಮ್ಮ ನೇರ ನಡವಳಿಕೆ ಮತ್ತು ಸಹಾನುಭೂತಿಯು ಇತರರ ಮನಸ್ಸಿನಲ್ಲಿ ವಿಶ್ವಾಸವನ್ನು ಹುಟ್ಟಿಸುತ್ತದೆ. ಈ ಬುಧವಾರದ ಬುದ್ಧಿಯ ಪ್ರಭಾವದಿಂದ ನಿಮ್ಮ ಭಾವನೆಗಳನ್ನು ಬುದ್ಧಿವಂತಿಕೆಯೊಂದಿಗೆ ಹತ್ತಿಕ್ಕುವ ಕೌಶಲ್ಯ ಬೇಕಾಗುತ್ತದೆ. ದಿನದ ಪ್ರಾರಂಭದಲ್ಲೇ ಕೆಲವು ಅನಿರೀಕ್ಷಿತ ಸಂಗತಿಗಳು ನಿಮ್ಮ ಯೋಜನೆಗಳಲ್ಲಿ ಬದಲಾವಣೆ ತರಬಹುದು. ಆದರೆ ನಿಮ್ಮ ನಿಶ್ಚಿತ ಧೈರ್ಯ ಹಾಗೂ ಸಂವಿಧಾನಾತ್ಮಕ ನಡವಳಿಕೆಯು ಅಸ್ತವ್ಯಸ್ತತೆಯನ್ನು ಸರಿಪಡಿಸಬಲ್ಲದು. ಹೊಸ ಸಂಪರ್ಕಗಳು ಮತ್ತು ಸಹಾಯಕರು ನಿಮ್ಮ ದಾರಿಗೆ ಬರುತ್ತಾರೆ. ಇಂದಿನ ದಿನವು ಕುಟುಂಬ, ಮನಸ್ಸು ಹಾಗೂ ಆತ್ಮಾವಲೋಕನೆಗೆ ಸಮರ್ಪಿತವಾಗುವ ಸಾಧ್ಯತೆ ಹೆಚ್ಚಿದೆ. ಕಟಕ ರಾಶಿಯ ನೈಸರ್ಗಿಕ ಭಾವನೆಗಳು ಇಂದು ಬಲವತ್ಕೃತವಾಗುತ್ತವೆ. ಆದ್ದರಿಂದ ವಿವೇಕಪೂರ್ಣವಾಗಿ ಪ್ರತಿಕ್ರಿಯಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರ ಕ್ಷೇತ್ರದಲ್ಲಿ ಇಂದು ಶ್ರದ್ಧೆಯಿಂದ ಕೆಲಸ ಮಾಡುವುದರಿಂದ ಉತ್ತಮ ಪ್ರಗತಿ ಕಾಣಬಹುದು. ನಿಮ್ಮ ಶ್ರದ್ಧೆ ಮತ್ತು ಅಕ್ಷರಶಃ ನಿಷ್ಠೆಯು ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಗಳಿಸುತ್ತದೆ. ಆದರೆ ಸಹೋದ್ಯೋಗಿಗಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಸಂವಹನದ ಕೊರತೆ ಅಥವಾ ತಪ್ಪು ಗ್ರಹಿಕೆಗಳಿಂದಾಗಿ ಕೆಲಸದಲ್ಲಿ ಅಲ್ಪ ತೊಂದರೆ ಉಂಟಾಗಬಹುದು. ಇಂದು ಹೊಸ ಪ್ರಾಜೆಕ್ಟ್ ಅಥವಾ ವರದಿ ಮಂಡನೆಗೆ ಉತ್ತಮ ದಿನ. ಪತ್ರಿಕೆ, ಸಂಶೋಧನೆ, ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಬುದ್ಧಿಗಮನದ ಕೆಲಸ ಉತ್ತಮವಾಗಿ ಮೂಡಿಬರುವ ಸಾಧ್ಯತೆ ಇದೆ. ಪೂರ್ಣ ಗಮನವು ಒಂದೇ ಕಾರ್ಯದ ಮೇಲೆ ಕೇಂದ್ರೀಕರಿಸಿದರೆ ನಿಮ್ಮ ಕೆಲಸದ ಗುಣಮಟ್ಟ ಹೆಚ್ಚು ಉತ್ತಮವಾಗಿರುತ್ತದೆ. ಉದ್ಯಮಿಗಳು ದಿನದ 2ನೇ ಅರ್ಧದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ನಿರ್ವಹಣೆಯಲ್ಲಿ ಯೋಗ್ಯ ಯೋಜನೆಯ ಅಗತ್ಯವಿದೆ. ಪಿತಾಮಹರಿಂದ ಅಥವಾ ಹಳೆಯ ಬಂಡವಾಳಗಳಿಂದ ಹಣದ ಆಗಮನ ಸಂಭವಿಸಬಹುದು. ಖರ್ಚಿನಲ್ಲಿ ಸ್ವಲ್ಪ ನಿಯಂತ್ರಣ ಇಲ್ಲದಿದ್ದರೆ ಅನವಶ್ಯಕವಾದ ವೆಚ್ಚಗಳು ಸಂಭವಿಸಬಹುದು. ಹೊಸ ಖರೀದಿಗೆ ಇಚ್ಛೆ ಉಂಟಾಗಬಹುದು, ಆದರೆ ಅದು ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿದೆಯೇ ಎಂದು ಪರಿಶೀಲಿಸಿ. ಹಣ ಹೂಡಿಕೆ ವಿಷಯದಲ್ಲಿ ಮುಂಗಡ ತಯಾರಿ ಹಾಗೂ ದಕ್ಷತೆ ಅಗತ್ಯ. ಬಂಧು ಮಿತ್ರರಿಂದ ಹಣಕಾಸಿನ ಸಲಹೆ ಪಡೆಯಬಹುದು. ವಿದೇಶ ಅಥವಾ ದೂರದ ವ್ಯವಹಾರಗಳಿಗೆ ಹಣಕಾಸು ಸಂಬಂಧಿತ ಮಜಲುಗಳು ಪ್ರಾರಂಭವಾಗುವ ದಿನವಿದು. ಇತ್ತೀಚೆಗೆ ನಷ್ಟಕ್ಕೆ ಕಾರಣವಾದ ಬಂಡವಾಳಗಳು ಪುನಃ ಚೇತರಿಸಿಕೊಳ್ಳಬಹುದು.
ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನೋಸ್ಥಿತಿಯಲ್ಲಿ ಏರುಪೇರಾದ ಭಾವನೆಗಳು ದೈಹಿಕ ಆರೋಗ್ಯಕ್ಕೂ ತೊಂದರೆಯಾದರೂ ಸಾಧ್ಯವಿದೆ. ಹೃದಯ ಅಥವಾ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ಆಹಾರದಲ್ಲಿ ಹೆಚ್ಚು ಮಸಾಲೆ ಅಥವಾ ತೈಲಯುಕ್ತ ಪದಾರ್ಥಗಳನ್ನು ತಗ್ಗಿಸಿ. ದಿನಚರಿಯಲ್ಲಿ ಸಮತೋಲನ, ವಿಶ್ರಾಂತಿ ಹಾಗೂ ನೀರಿನ ಸೇವನೆಯೂ ಮುಖ್ಯ. ತೂಕ ನಿಯಂತ್ರಣ, ಹೃದಯದ ಆರೈಕೆ ಮತ್ತು ನಿದ್ರಾ ಪೂರ್ಣತೆ ಮುಖ್ಯ. ಸಣ್ಣ ಶೀತ, ನೆಗಡಿ ಅಥವಾ ಅಲರ್ಜಿ ತೊಂದರೆಗಳಾದರೂ ವೈದ್ಯಕೀಯ ಸಲಹೆ ಪಡೆಯುವುದು ಒಳಿತು. ಆಧ್ಯಾತ್ಮ ಹಾಗೂ ಧ್ಯಾನ ಚಟುವಟಿಕೆಗಳಿಂದ ಮನಸ್ಸಿನಲ್ಲಿ ಶಾಂತಿ ಉಂಟಾಗಬಹುದು. ಮೌನ ಧ್ಯಾನ, ಪ್ರಣವ ಜಪ ಇವುಗಳಿಂದ ಆಂತರಿಕ ಶಕ್ತಿ ಹೆಚ್ಚಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ಹೆಚ್ಚು ಸಂವೇದನಾಶೀಲವಾಗಿ ನಡವಳಿಕೆ ಅಗತ್ಯ. ತಂದೆ ತಾಯಿಯರ ಆರೋಗ್ಯದ ವಿಷಯಗಳಲ್ಲಿ ವಿಶೇಷ ಗಮನ ವಹಿಸಬೇಕು. ಕುಟುಂಬದೊಳಗಿನ ಅಸಮಾಧಾನಗಳನ್ನು ಸಮಾಧಾನದಿಂದ ಪರಿಹರಿಸುವ ಶಕ್ತಿ ನಿಮಗಿದೆ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಸಕ್ರಿಯ ಸಂವಾದ ನಡೆಸಬೇಕಾಗಬಹುದು. ಕೆಲವು ಮುನ್ನಡೆಯದ ಸಂಬಂಧಗಳು ಇಂದು ನಿರ್ಧಾರದ ಹಂತ ತಲುಪಬಹುದು. ಪ್ರೀತಿಯ ಸಂಬಂಧಗಳಲ್ಲಿನ ಅಸ್ಪಷ್ಟತೆ ಇಂದು ಹೊರಬೀಳಬಹುದು. ಆ ಸಂದರ್ಭದಲ್ಲಿ ತಾಳ್ಮೆ ಮತ್ತು ಸತ್ಯವಚನಗಳು ಸಂಬಂಧ ಉಳಿಸಬಲ್ಲದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ವ್ಯಕ್ತಿತ್ವದ ಬೆಳವಣಿಗೆಯ ಬಗ್ಗೆ ಚರ್ಚಿಸಲು ಸೂಕ್ತ ದಿನ. ಬಾಂಧವ್ಯದಲ್ಲಿ ಪಾರದರ್ಶಕತೆ ಹೆಚ್ಚಿದರೆ ಕುಟುಂಬದಲ್ಲಿ ನೆಮ್ಮದಿ ಬೀರುತ್ತದೆ. ವೀಕ್ಷಕರೇ, ನೀವು ಇಂದು ನಿಮ್ಮ ಆತ್ಮ ಸಾಕ್ಷಾತ್ಕಾರ ಮತ್ತು ಧ್ಯಾನ ಪ್ರಕ್ರಿಯೆಗೆ ಸೂಕ್ತ ದಿನ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದು ಮನಸ್ಸಿಗೆ ಶಾಂತಿ ತರುತ್ತದೆ. ಕಟಕ ರಾಶಿಯ ಚಂದ್ರನ ಪ್ರಭಾವದಿಂದ ಭಾವನೆಗಳ ನಿಯಂತ್ರಣ ಮುಖ್ಯವಾಗಿದೆ. ನೀರು ಅಥವಾ ದೇಹ ಶುದ್ಧೀಕರಣದ ಶಕ್ತಿ ಇರುವ ಪವಿತ್ರ ಸ್ಥಾನಗಳಲ್ಲಿ ತೀರ್ಥ ಸ್ನಾನ ಅಥವಾ ಗಂಗಾಜಲ ಅಭಿಷೇಕ ಇವು ಅತಿ ಶುಭ. ಮನೆಗೆ ತಾಯಿ ದೇವಿಯ ಆರಾಧನೆ, ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ಅಥವಾ ದಕ್ಷಿಣ ಕಾಳಿ ಪಾರಾಯಣ ಇಂದು ಅತ್ಯಂತ ಫಲದಾಯಕ. ನಮ್ಮ ಮನಸ್ಸನ್ನು ಪ್ರಬಲಗೊಳಿಸುವ ಮತ್ತು ಭಾವನೆಗಳನ್ನು ಸರಳಗೊಳಿಸುವಲ್ಲಿ ಇಂದಿನ ಶಕ್ತಿಯು ಉಪಕಾರಿಯಾಗುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಶಾಂತಿ, ಭಾವನೆ ಮತ್ತು ಸಹಾನುಭೂತಿಯ ಸಂಕೇತವಾಗಿದೆ. ಈ ಸಂಖ್ಯೆ ಶಕ್ತಿ ಇಂದಿನ ದಿನದ ಮನಸ್ಸಿನ ಚಲನೆಗಳನ್ನು ಸಮತೋಲಗೊಳಿಸಲು ನೆರವಾಗುತ್ತದೆ. ಇಂದು ಈ ಸಂಖ್ಯೆಗೆ ಸಂಬಂಧಿಸಿದ ತೀರ್ಮಾನಗಳು ಹೆಚ್ಚು ಪ್ರಭಾವ ಬೀರುತ್ತವೆ. ಅದೃಷ್ಟದ ಬಣ್ಣ ಬೆಳ್ಳಿ ಬೂದು, ಸಿಲ್ವರ್ ಗ್ರೇ. ಈ ಬಣ್ಣವು ಚಂದ್ರನ ಶಕ್ತಿಯ ಪ್ರತೀಕ. ಮನಸ್ಸಿಗೆ ತಾಜಾತನ, ಶಾಂತಿ ಹಾಗೂ ಬಲವಂತವನ್ನು ನೀಡುವ ಈ ಬಣ್ಣವನ್ನು ಉಡುಪಿನಲ್ಲಿ ಅಥವಾ ದಿನಚರಿಯಲ್ಲಿ ಬಳಸಿದರೆ ಒಳಿತು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:05 ಸಂಜೆ 6:50. ಈ ಸಮಯದಲ್ಲಿ ನೀವು ಆಧ್ಯಾತ್ಮಿಕ ಆಚರಣೆ, ಕುಟುಂಬ ಚರ್ಚೆ ಅಥವಾ ತೀರ್ಮಾನಾತ್ಮಕ ಭೇಟಿಗಳನ್ನು ಮಾಡಬಹುದು. ಗ್ರಹಬಲವು ಈ ಸಮಯದಲ್ಲಿ ಉತ್ತಮ ಸಹಕಾರ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಆಂತರಿಕ ಶಕ್ತಿ, ಸ್ಫೂರ್ತಿ ಮತ್ತು ನಾಯಕತ್ವದ ಗುಣಗಳು ಬೆಳಕು ಕಾಣುವ ದಿನ. ಸೂರ್ಯನ ಪ್ರಭಾವ ಮತ್ತು ಬುಧ ಗ್ರಹದ ಚಾತುರ್ಯ ಒಂದುಗೂಡಿ ಬುದ್ಧಿಮತ್ತೆ ಹಾಗೂ ನಿರ್ಧಾರಾತ್ಮಕ ಶಕ್ತಿ ಎರಡರನ್ನೂ ಸಮತೋಲನಗೊಳಿಸುತ್ತವೆ. ನಿಮ್ಮನ್ನು ಯಾರೂ ಒತ್ತಡಕ್ಕೆ ತರುವುದಿಲ್ಲ, ಏಕೆಂದರೆ ನೀವು ಸಾಂದರ್ಭಿಕ ಬದಲಾವಣೆಗಳ ಮಧ್ಯೆಯೂ ನಿಮ್ಮ ಉತ್ಸಾಹವನ್ನು ಕಾಪಾಡಿಕೊಳ್ಳಬಲ್ಲವರು. ಇಂದು ಹೊಸ ಜವಾಬ್ದಾರಿ ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕದಿಂದ ವಿಶೇಷ ಮುನ್ನಡೆಗಳಾಗಬಹುದು. ರಾಜಕೀಯ, ಆಡಳಿತ, ಶಿಕ್ಷಣ, ಮಾಧ್ಯಮ ಅಥವಾ ಕ್ರಿಯೇಟಿವ್ ಕ್ಷೇತ್ರದಲ್ಲಿರುವವರು ಇಂದು ತಮ್ಮ ಪ್ರತಿಷ್ಠೆಗೆ ಹೊಸ ಮೆಟ್ಟಿಲು ಹತ್ತುವ ಸಂದರ್ಭಗಳನ್ನು ಎದುರಿಸಬಹುದು. ಆದರೆ ಗರ್ವ ಅಥವಾ ತ್ವರಿತ ನಿರ್ಧಾರಗಳಿಂದ ದೂರವಿರುವುದು ಉತ್ತಮ. ನಿಮ್ಮ ಚಿಂತನೆಯ ಶುದ್ಧತೆ ಮತ್ತು ನಡವಳಿಕೆಯಲ್ಲಿ ಸಮಪಾಳುವನ್ನು ಇಟ್ಟುಕೊಂಡರೆ ಫಲದೋಷಗಳಿಗೆ ಕಾರಣವಾಗದು. ಇಂದಿನ ದಿನವನ್ನು ನಿರ್ಮಾಣಶೀಲ ಚಟುವಟಿಕೆಗಳಿಗೆ ಮೀಸಲಿಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಬೆಳವಣಿಗೆಯ ಅವಕಾಶಗಳು ಬರುವ ಸಾಧ್ಯತೆಗಳಿವೆ. ನಿಮ್ಮ ಹಿಂದಿನ ಸಾಧನೆಗಳು ಈಗ ಅಧಿಕೃತವಾಗಿ ಪ್ರಶಂಸಿತವಾಗಬಹುದು. ಮೇಲಧಿಕಾರಿಗಳ ಕಣ್ಣಿಗೆ ನೀವು ಬರುವ ಸಾಧ್ಯತೆ ಇದೆ. ಹೊಸ ನೇಮಕಾತಿ, ಹಿರಿಯ ಹುದ್ದೆಗೆ ಬದಲಾವಣೆ ಅಥವಾ ದೊಡ್ಡ ಜವಾಬ್ದಾರಿಯ ಲಾಭ ಇತ್ತಿವೆ. ಸಂಪರ್ಕ, ಸಂವಹನ ಮತ್ತು ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿ ಬೃಹತ್ ಪ್ರಾಜೆಕ್ಟ್ಗಳ ತಯಾರಿ ಆರಂಭವಾಗಬಹುದು. ನೀವು ಇತರರನ್ನು ಪ್ರೇರೇಪಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ತಂಡದ ನಾಯಕತ್ವ ಭಾರವು ನಿಮ್ಮದಾಗಬಹುದು. ಕಂಪನಿಯೊಳಗಿನ ರಾಜಕೀಯ ಅಥವಾ ಕಚೇರಿ ಗೊಂದಲಗಳಿಂದ ದೂರವಿರಿ. ಆತ್ಮವಿಶ್ವಾಸ ಇರಲಿ, ಆದರೆ ಧೈರ್ಯ ವಹಿಸುವಾಗ ಜವಾಬ್ದಾರಿ ಮುರಿಯದಂತೆ ನೋಡಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಣಿಸಬಹುದು, ಆದರೆ ದುಡ್ಡು ಬರುವ ಹಾಗೆಯೇ ಹೊರಡುವ ಸಾಧ್ಯತೆ ಕೂಡ ಇದೆ. ಹಳೆಯ ಸಾಲ ಅಥವಾ ಬಾಕಿಗಳನ್ನು ತೆರವುಗೊಳಿಸಲು ಇದು ಸೂಕ್ತ ಸಮಯ. ಇಂದಿನ ಗ್ರಹಚಲನೆಗಳು ಹೂಡಿಕೆಗೆ ಶ್ರೇಷ್ಠ ಕಾಲದ ಸೂಚನೆ ನೀಡುತ್ತವೆ. ಬಾಂಡ್, ಷೇರು
ಅಥವಾ ಆಸ್ತಿ ಖರೀದಿಗೆ ಇಚ್ಛೆ ಬೆಳೆಯಬಹುದು. ಆದರೆ ನಿಯಮಿತ ಜಾಗೃತಿಯೊಂದಿಗೆ ಮುಂದೆ ಹೆಜ್ಜೆ ಹಾಕಿ. ಆಸ್ತಿ ಸಂಬಂಧಿತ ದಾಖಲೆ ಪತ್ರಗಳಲ್ಲಿ ಪರಿಶೀಲನೆ ಅಗತ್ಯವಿದೆ. ಕುಟುಂಬದ ವೆಚ್ಚಗಳು ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹಣ ಹರಿವಿರುವುದರಿಂದ ಖರ್ಚು ನಿಯಂತ್ರಣ ಮುಖ್ಯ. ಇದೊಂದು ಪಾಠದ ದಿನವೂ ಹೌದು. ಹಣ ಸಂಪಾದನೆಗೆ ಜೊತೆಗೆ ಅದನ್ನು ಜಾಣವಾಗಿ ನಿರ್ವಹಿಸುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶಕ್ತಿಯುಳ್ಳ ದೇಹದಂತೆ ಇಂದು ನಿಮ್ಮ ಉತ್ಸಾಹವೂ ಹೆಚ್ಚಾಗಿರಬಹುದು. ಆದರೆ ದೀರ್ಘಕಾಲದ ಕುಳಿತುಕೊಳ್ಳುವ ಕೆಲಸ ಅಥವಾ ಹೆಚ್ಚು ಮಾತನಾಡುವ ಚಟುವಟಿಕೆಗಳಿಂದ ಗಂಟಲು ನೋವು, ನರಜಾಲ ದೌರ್ಬಲ್ಯ ಕಂಡುಬರಬಹುದು. ಅನಾವಶ್ಯಕ ಬೌದ್ಧಿಕ ಒತ್ತಡದಿಂದ ದೂರವಿರಬೇಕು. ಪೂರಕ ಆಹಾರ ಸೇವನೆ, ನಿತ್ಯ ವ್ಯಾಯಾಮ ಮತ್ತು ಇಂದಿನ ದಿನದ ಅನುಗುಣ ಧ್ಯಾನ ಕ್ರಮಗಳು ಆರೋಗ್ಯ ಕಾಪಾಡುವಲ್ಲಿ ಸಹಾಯಕ. ಮಕ್ಕಳಿದ್ದವರು ಅಥವಾ ಹಿರಿಯರು ನಿಮ್ಮ ಆರೈಕೆ ಹಾಗೂ ಶ್ರದ್ಧೆಗೆ ತಕ್ಕಂತೆ ಆರೋಗ್ಯ ಸಹಕಾರ ತೋರಿಸಬಹುದು. ಆರೋಗ್ಯದಲ್ಲಿ ತಾತ್ಕಾಲಿಕ ದೌರ್ಬಲ್ಯವಿದ್ದರೂ ಆತಂಕವಿಲ್ಲ. ವಿಶ್ರಾಂತಿ, ಆಹಾರ, ಹೈಡ್ರೇಷನ್ ಇವು ಸಾಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆಯವರಿಗೆ ನೀವು ಆದರ್ಶ ವ್ಯಕ್ತಿಯಾಗಬಹುದು. ನಿಮ್ಮ ಮಾತು, ಕಾಳಜಿ ಹಾಗೂ ನಿರ್ಧಾರ ಶಕ್ತಿ ಮನೆಯಲ್ಲಿರುವವರು ಮೆಚ್ಚುವಂತಿರುತ್ತದೆ. ಕುಟುಂಬದ ಹಿರಿಯರಿಂದ ಶ್ಲಾಘನೆ ಅಥವಾ ಆಶೀರ್ವಾದ ದೊರೆಯಬಹುದು. ಸ್ನೇಹಿತರೊಂದಿಗೆ ದೀರ್ಘಕಾಲದ ನಂತರ ಮಾತುಕತೆ ನಡೆಯಬಹುದು. ಬಾಂಧವ್ಯಗಳ ಪುನರ್ಸೇತು ಸಾಧ್ಯವಿದೆ. ಸಂವೇದನಾಶೀಲ ವಿಷಯಗಳನ್ನು ಚರ್ಚೆ ಮಾಡುವಾಗ ಶ್ರದ್ಧೆಯಿಂದ ಮಾತಾಡಿ. ಪ್ರೀತಿಯ ಸಂಬಂಧಗಳು ತೀಕ್ಷ್ಣತೆ ತಾಳಬಹುದು. ಸಂಗಾತಿಯ ಜೊತೆ ಗಂಭೀರ ವಿಷಯಗಳ ಬಗೆಗೆ ಮಾತುಕತೆ ನಡೆಯಬಹುದಾದರೂ ಶ್ರವಣ ಶಕ್ತಿ ಕಾಪಾಡಿ. ಗೊಂದಲದ ಸಂದರ್ಭಗಳಿದ್ದರೂ ಸಹಾನುಭೂತಿಯ ದೃಷ್ಟಿಕೋನದಿಂದ ನೋಡಿ. ವೀಕ್ಷಕರೇ, ನೀವು ಇಂದು ಧ್ಯಾನ, ಪೂಜೆ ಅಥವಾ ನಿಸರ್ಗದೊಂದಿಗೆ ಆತ್ಮ ಸಂಬಂಧ ಕಾಪಾಡಲು ಅನುಕೂಲವಾದ ದಿನ. ಧರ್ಮಾಧ್ಯಾತ್ಮದ ಪುನರ್ವಿಮರ್ಶೆಗಾಗಿ ಈ ಬುಧವಾರ ಸೌಲಭ್ಯವನ್ನು ಕೊಡುತ್ತದೆ. ಓಂ ಸೂರ್ಯಾಯ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಮನಸ್ಸಿನಲ್ಲಿ ಶುದ್ಧತೆ ಹಾಗೂ ಕೃತಜ್ಞತೆ ಮೂಡಿಸಿಕೊಳ್ಳಿ. ದೀಪ ಪ್ರಜ್ವಲನೆ, ಸೂರ್ಯನ ಸ್ತೋತ್ರ ಪಠಣ ಅಥವಾ ಹನುಮಾನ್ ಚಾಲೀಸಾ ಪಠಣದಿಂದ ಆತ್ಮಬಲ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳು ಗುರುದರ್ಶನ ಅಥವಾ ಪೂಜಾ ಕ್ರಮದಲ್ಲಿ ಪಾಲ್ಗೊಳ್ಳುವುದು ಶ್ರೇಷ್ಠ. ಕಲೆಯ ಜನರಿಗೆ ಇಂದು ಸ್ಫೂರ್ತಿದಾಯಕ ಅನುಭವಗಳಾಗಬಹುದು. ಅದೃಷ್ಟದ ಸಂಖ್ಯೆ 1. ಈ ಒಂದು ಸಂಖ್ಯೆಯ ಶಕ್ತಿ ನಾಯಕತ್ವ, ಸ್ವಾತಂತ್ರ್ಯ ಹಾಗೂ ಆತ್ಮವಿಶ್ವಾಸಕ್ಕೆ ಪ್ರತೀಕ. ಸಿಂಹರಾಶಿಯವರ ಸಹಜ ಗುಣಗಳಿಗೆ ಇದು ಪ್ರೇರಣೆಯಾದರೂ ಸಹ ಈ ಸಂಖ್ಯೆಯ ಶಕ್ತಿ ನಿರ್ಧಾರಗಳನ್ನು ಸ್ಪಷ್ಟಗೊಳಿಸುತ್ತದೆ. ಅದೃಷ್ಟದ ಬಣ್ಣ ಚಿನ್ನಿ ಬಂಗಾರದ ಬಣ್ಣ. ಈ ಬಣ್ಣ ಧೈರ್ಯ, ಉಜ್ವಲತೆ ಹಾಗೂ ಉನ್ನತಿಗೆ ಸಂಕೇತ. ಇಂದಿನ ದಿನದಲ್ಲಿ ಚಿನ್ನಿ ಬಣ್ಣದ ಉಡುಗೆ ಅಥವಾ ಆಭರಣ ಧರಿಸುವುದರಿಂದ ನಿಮ್ಮ ಆಕರ್ಷಣಾ ಶಕ್ತಿ ಹೆಚ್ಚಾಗಬಹುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4 ಗಂಟೆಯಿಂದ ಸಂಜೆ 6. ಈ ವೇಳೆಯಲ್ಲಿ ಬುದ್ಧಿವಂತ ನಿರ್ಧಾರಗಳು, ಕುಟುಂಬ ಸಂಬಂಧಿತ ಚಟುವಟಿಕೆಗಳು ಮತ್ತು ಆಧ್ಯಾತ್ಮಿಕ ಕಾರ್ಯಗಳು ಫಲಪ್ರದವಾಗಬಹುದು. ಒತ್ತಡದ ಮಧ್ಯೆ ಸಾಂದರ್ಭಿಕ ವಿಶ್ರಾಂತಿಗೆ ಇದು ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಚಿಂತನ ಶಕ್ತಿ, ನಿಖರ ವಿಶ್ಲೇಷಣೆ ಮತ್ತು ಪಟ್ಟಿ ಸಿದ್ಧಿಯ ಶಕ್ತಿ ಹೆಚ್ಚಾಗಲಿದೆ. ಕನ್ಯಾ ರಾಶಿಯವರು ಸಹಜವಾಗಿಯೇ ನಿಯಮಿತ ಚಟುವಟಿಕೆ, ಶುದ್ಧತೆ ಮತ್ತು ಸಮರ್ಪಿತ ಕಾರ್ಯಶೈಲಿಗೆ ಪ್ರಖ್ಯಾತರಾದವರು. ಇಂದಿನ ದಿನವೂ ನಿಮ್ಮ ಶಿಸ್ತಿಗೆ ಹೆಚ್ಚು ಬೆಲೆ ಸಿಗುವ ಸಮಯವಾಗಿದೆ. ಯಾವುದೇ ಕೆಲಸವನ್ನು ಸರಿಯಾದ ಕ್ರಮ, ನಿಖರವಾದ ದೃಷ್ಟಿಕೋನ ಮತ್ತು ಸ್ವಚ್ಛ ಇಚ್ಛಾಶಕ್ತಿಯಿಂದ ಮುನ್ನಡೆಸಬಹುದು. ನಿಮ್ಮ ಪರಿಸರದಲ್ಲಿನ ಸಣ್ಣ ಬದಲಾವಣೆಗಳು ದೊಡ್ಡ ಪರಿಣಾಮಗಳನ್ನುಂಟು ಮಾಡಬಹುದು. ಈ ದಿನ ಕಚೇರಿ, ಮನೆ ಅಥವಾ ವ್ಯಾಪಾರ ವಲಯದಲ್ಲಿ ನಿಮ್ಮ ಸ್ಪಷ್ಟತೆ ಹಾಗೂ ಶ್ರಮದ ಫಲಿತಾಂಶವಾಗಿ ಗೌರವ ಮತ್ತು ಶ್ಲಾಘನೆ ಸಿಗಬಹುದು. ಬುಧಗ್ರಹದ ಪ್ರಭಾವದಿಂದಾಗಿ ವಿವೇಚನೆಯು ಹೆಚ್ಚಾಗಲಿದೆ. ನಿಮ್ಮ ಆರೋಗ್ಯ, ವೃತ್ತಿ, ಸಂಬಂಧಗಳು ಎಲ್ಲವೂ ಇಂದು ನಿಮ್ಮ ಜಾಣತನ ಮತ್ತು ಸಮಯ ನಿರ್ವಹಣೆಯ ಮೇಲೆ ಅವಲಂಬಿತವಾಗಿರುತ್ತದೆ. ನಿಗದಿತ ಗುರಿಗಳೊಂದಿಗೆ ಕಾರ್ಯನಿರ್ವಹಿಸಿದರೆ ಯಶಸ್ಸು ನಿಮ್ಮದಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಖರತೆಯು ಮುಖ್ಯವಾಗಿರುವ ದಿನವಿದು. ಕೆಲಸದ ವಿವರಗಳಲ್ಲಿ ಬದಲಾವಣೆಗಳು, ವರದಿ ಅಥವಾ ಪ್ರಸ್ತಾವನೆಗಳಲ್ಲಿ ನಿಮ್ಮ ಶೈಲಿಯನ್ನು ಪ್ರದರ್ಶಿಸಲು ಅವಕಾಶ ಸಿಗಲಿದೆ. ಹಿರಿಯ ಅಧಿಕಾರಿಗಳಲ್ಲಿ ನಿಮ್ಮ ಕೆಲಸದ ಶಿಸ್ತಿಗೆ ಮೆಚ್ಚುಗೆ ದೊರಕುವ ಸಾಧ್ಯತೆ ಇದೆ. ವೈದ್ಯಕೀಯ ಶಿಕ್ಷಣ, ಲೆಕ್ಕಪತ್ರ, ಇಂಜಿನಿಯರಿಂಗ್ ಅಥವಾ ವಿಮರ್ಶಾತ್ಮಕ ಕ್ಷೇತ್ರಗಳಲ್ಲಿ ಉದ್ಯೋಗ ವಹಿಸಿರುವವರಿಗೆ ಈ ದಿನ ವಿಶಿಷ್ಟ ಸಾಧನೆಗಳು ಸಾಧ್ಯವಾಗುತ್ತವೆ. ಕಾರ್ಯಪ್ರವೃತ್ತಿಯಿಂದಲೇ ಈ ದಿನದ ಬೆಳವಣಿಗೆ ನಿರ್ಧರಿಸಲಾಗುವುದು. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿದ್ದರೆ ಇಂದಿನ ಚರ್ಚೆಗಳು ಮುಂದಿನ ಹಾದಿಗೆ ಬುನಾದಿಯಾಗಬಹುದು. ಧೈರ್ಯವಂತಿಕೆಯಿಂದ ಪರಿಕಲ್ಪನೆಗಳನ್ನು ಹಂಚಿಕೊಳ್ಳಿ, ಫಲ ಬದಲಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯವಿರುವ ನಡವಳಿಕೆ ಬೇಡಿಕೆಯಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು
ಆರ್ಥಿಕವಾಗಿ ಇಂದು ಸಾಮಾನ್ಯ ಸ್ಥಿತಿ ಇರಬಹುದಾದರೂ ಕೆಲ ಖರ್ಚುಗಳು ನಿರೀಕ್ಷೆಗಿಂತ ಹೆಚ್ಚಾಗಬಹುದು. ಈ ದಿನ ಹೂಡಿಕೆಗೆ ಹೋದರೆ ಹೆಚ್ಚಿನ ಮಾಹಿತಿ ಪಡೆದು ಮುಂಚಿತವಾಗಿ ಲೆಕ್ಕ ಹಾಕಿ ಮುಂದುವರಿಯುವುದು ಸೂಕ್ತ. ಹಳೆಯ ಸಾಲ ಅಥವಾ ಬಾಕಿಗಳ ಪಾವತಿಗೆ ಈ ದಿನ ಯೋಗ್ಯವಾಗಿದೆ. ಪತ್ರಗಳಲ್ಲಿ ಸಹಿ ಮಾಡುವಾಗ ಎಚ್ಚರಿಕೆ ಅಗತ್ಯ. ಖರೀದಿ ಅಥವಾ ಹೊಸ ವ್ಯವಹಾರಗಳಲ್ಲಿ ಪರಿಷ್ಕೃತ ನಿರ್ಧಾರ ತೆಗೆದುಕೊಳ್ಳಿ. ದೀರ್ಘಕಾಲಿಕ ಯೋಜನೆಗಳಿಗೆ ಇದು ಯೋಜನೆಯ ದಿನವಾಗಬಹುದು. ಆದ್ದರಿಂದ ತ್ವರಿತ ತೀರ್ಮಾನಗಳಿಂದ ದೂರವಿರುವುದು ಒಳಿತು. ಆರ್ಥಿಕ ಸಂಗತಿಗಳಲ್ಲಿ ತಾತ್ವಿಕತೆಗಿಂತ ಪ್ರಾಯೋಗಿಕತೆ ಮುಖ್ಯವಾಗಲಿದೆ. ಬಜಾರಿನ ಬದಲಾವಣೆಗಳನ್ನು ಗಮನಿಸಿ ಅಥವಾ ಕುಟುಂಬ ಖರ್ಚುಗಳಲ್ಲಿ ಸಮತೋಲನ ಕಾಯಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸ್ಥಿರತೆ ಇರಬಹುದು, ಆದರೆ ಆಯಾಸ ಮತ್ತು ಒತ್ತಡದಿಂದ ಸಣ್ಣ ತೊಂದರೆಗಳು ಉಂಟಾಗಬಹುದು. ವಿಶೇಷವಾಗಿ ನಿದ್ರಾಹೀನತೆ, ಪಾಚಿ ಅಥವಾ ಜೀರ್ಣ ಸಮಸ್ಯೆಗಳಿಂದಾಗಿ ತೊಂದರೆಗಳು ಕಾಣಿಸಬಹುದು. ಆಹಾರ ಪಾನದಲ್ಲಿ ನಿಯಮ ಪಾಲನೆ ಅತ್ಯವಶ್ಯ. ನಿತ್ಯ ವ್ಯಾಯಾಮ, ಯೋಗ ಹಾಗೂ ಏಕಾಗ್ರತೆಯ ಅಭ್ಯಾಸದಿಂದ ದೈಹಿಕ ಹಾಗೂ ಮಾನಸಿಕ ಶಕ್ತಿ ಪುನಃಸ್ಥಾಪನೆ ಆಗಲಿದೆ. ಅಧಿಕ ಸಮಯ ಕಂಪ್ಯೂಟರ್ ಅಥವಾ ಮೊಬೈಲ್ ಎದುರು ಕಳೆದರೆ ಕಣ್ಣುಗಳಿಗೆ ಒತ್ತಡ ಬರಬಹುದು. ಮಧ್ಯಾಹ್ನದ ಬಳಿಕ ವಿಶ್ರಾಂತಿಗೆ ಸಮಯ ಮೀಸಲಿಡಿ. ಈ ದಿನ ಕಾಫಿ, ಮಸಾಲೆ ಪದಾರ್ಥಗಳಲ್ಲಿ ಇಳಿಕೆ ಮಾಡುವುದು ಉತ್ತಮ. ಹಸಿವಿಲ್ಲದಿದ್ದರೂ ಉಚಿತವಾಗಿ ತಿಂದುಕೊಳ್ಳುವುದನ್ನು ತಪ್ಪಿಸಿ. ದೇಹದ ಬುದ್ಧಿಗೆ ಶ್ರದ್ಧೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆಯ ಸದಸ್ಯರೊಂದಿಗೆ ಸ್ಪಷ್ಟ ಸಂವಹನ ಅಗತ್ಯವಾಗಲಿದೆ. ನಿಗೂಢ ಚಿಂತೆಗಳು ಅಥವಾ ಮನಸ್ಸಿನ ಅಳಲು ಹಂಚಿಕೊಳ್ಳುವುದು ಸಂಬಂಧ ಬಲಪಡಿಸಲು ಸಹಾಯ ಮಾಡುತ್ತದೆ. ಪತ್ನಿ ಅಥವಾ ಪತಿ ಜೊತೆಗೆ ಚಿಕ್ಕ ವಿಷಯಗಳು ದೊಡ್ಡದಾಗದಂತೆ ನೋಡಿಕೊಳ್ಳುವುದು ಮುಖ್ಯ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಮಾರ್ಗದರ್ಶನ ಮುಖ್ಯ. ಹಿರಿಯರ ಮಾತುಗಳಲ್ಲಿ ಮೌಲ್ಯ ಇದೆ, ಅವರನ್ನು ಎದೆಯಿಟ್ಟು ಕೇಳುವುದು ನೆಮ್ಮದಿಗೆ ಕಾರಣವಾಗಬಹುದು. ಬಾಂಧವರೊಂದಿಗೆ ಆಪ್ತವಾದ ಸಂಭಾಷಣೆಗಳು ಇವತ್ತಿನ ದಿನವನ್ನು ಸಂತೃಪ್ತಿಗೊಳಿಸಬಹುದು. ದೂರವಿರುವ ಬಂಧುಗಳೊಂದಿಗಿನ ಸಂಪರ್ಕವು ಪುನಃ ಸ್ಥಾಪನೆಯಾಗಬಹುದು. ವೀಕ್ಷಕರೇ, ನೀವು ಇಂದು ಧ್ಯಾನ, ಜಪ, ಪೂಜಾ ವಿಧಾನಗಳಲ್ಲಿ ತೊಡಗುವುದು ನಿಮ್ಮ ಮನಸ್ಸಿಗೆ ಆಳವಾದ ನೆಮ್ಮದಿಯನ್ನು ತರಬಹುದು. ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎಂಬ ಮಂತ್ರವನ್ನು 48 ಬಾರಿ ಪಠಿಸುವ ಮೂಲಕ ಮನಸ್ಸು ಶುದ್ಧಿಯಾಗುತ್ತದೆ. ಬುಧವಾರದ ಶಕ್ತಿ ಭದ್ರವಾಗಿ ಬಳಕೆಯಾಗಬೇಕಾದ ದಿನವಿದು. ಪಠಾಗಿದ ಮಂತ್ರಗಳನ್ನು ಶುದ್ಧ ಮನಸ್ಸಿನಿಂದ ಪಠಿಸುವ ಮೂಲಕ ನಿರ್ದಿಷ್ಟ ವಿಷಯಗಳಲ್ಲಿ ಸ್ಪಷ್ಟತೆ, ಉದಾತ್ತತೆ ಮತ್ತು ದೈವಿ ಸಾನ್ನಿಧ್ಯ ಸಿಗಲಿದೆ. ದೇವಾಲಯ ಭೇಟಿಯಾಗುವುದು ಒಳಿತು. ಮೆರಗು ಇಲ್ಲದ ಪೂಜಾ ವಾತಾವರಣವೇ ನಿಮಗೆ ಶಕ್ತಿಯ ಮೂಲವಾಗಬಹುದು. ವಿದ್ಯಾರ್ಥಿಗಳಿಗೆ ಗುರುಸ್ತೋತ್ರ ಪಠಣ ಬಹಳ ಪ್ರಯೋಜನಕಾರಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ನಿಮ್ಮ ಬುದ್ಧಿವಂತಿಕೆ, ವಿಚಾರ ಶಕ್ತಿ ಹಾಗೂ ಸಂವಹನ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಶಕ್ತಿಯಿಂದ ನೀವು ಮಹತ್ವದ ಕಾರ್ಯಗಳಲ್ಲಿ ನಿಖರ ನಿರ್ಧಾರ ತೆಗೆದುಕೊಳ್ಳಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಸಹಜ ವಿಶ್ಲೇಷಣಾ ಶಕ್ತಿ ಮತ್ತು ಶುದ್ಧತೆಯ ಪ್ರತೀಕ. ಈ ಬಣ್ಣದ ಉಡುಪನ್ನು ಧರಿಸುವುದು ಅಥವಾ ಹಸಿರು ಹೂವನ್ನು ಮನೆ ದೇವಾಲಯದಲ್ಲಿ ಇಡುವುದು ಉತ್ತಮ ಫಲ ನೀಡಬಹುದು. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಮಾತುಕತೆ, ಮಹತ್ವದ ಫೋನ್ ಕರೆಗಳು ಅಥವಾ ವೈಯಕ್ತಿಕ ಚಟುವಟಿಕೆಗಳು ಯಶಸ್ವಿಯಾಗಿ ನಡೆಯುತ್ತವೆ. ಹಣಕಾಸು ಅಥವಾ ದಾನ ಧರ್ಮದ ಚಟುವಟಿಕೆಗಳಿಗೆ ಈ ಸಮಯ ತಕ್ಕದ್ದು. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಚಿಂತನೆಯ ಸ್ಪಷ್ಟತೆ ಮತ್ತು ಸಮತೋಲನದ ಶಕ್ತಿಯು ಪ್ರಮುಖ ಪಾತ್ರ ವಹಿಸಲಿದೆ. ಮನಸ್ಸಿನಲ್ಲಿ ತಾಕೀತಿನ ಆಲೋಚನೆಗಳು ಹೆಚ್ಚಿದರೂ ಸಹ ನಿಮ್ಮ ಸ್ವಭಾವದ ನಿಶ್ಚಲತೆ ಮತ್ತು ನೈಪುಣ್ಯದಿಂದ ಎಲ್ಲ ವಿಷಯಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಶಕ್ತಿ ಇರುತ್ತದೆ. ಇದು ಪ್ರಮುಖ ನಿರ್ಧಾರಗಳನ್ನು ಶಾಂತ ಹಾಗೂ ಸ್ಥಿರ ಮನಸ್ಸಿನಿಂದ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತದೆ. ವ್ಯಕ್ತಿತ್ವದಲ್ಲಿ ತಾಳ್ಮೆ, ಹೃದಯವಂತರಾಗಿರುವ ಗುಣಗಳು ಬಲವಾಗಿ ಪ್ರಭಾವ ಬೀರುತ್ತವೆ. ಇಂದಿನ ಬುಧವಾರವು ಸಂವಹನ ಹಾಗೂ ವ್ಯಾಪಾರದ ಚುಟುಕು ಕಾರ್ಯಗಳಿಗೆ ಹೆಚ್ಚು ಅನುಕೂಲಕಾರಿಯಾಗಿರುವ ದಿನ. ಜಾಣತನದಿಂದ ನಿರ್ವಹಿಸಿದರೆ ಲಾಭದ ಮುನ್ಸೂಚನೆಗಳು ದೊರೆಯಬಹುದು. ನಿಮ್ಮ ಒಳಜೀವನದಲ್ಲಿ ಜವಾಬ್ದಾರಿ ಹಾಗೂ ಸಂಬಂಧಗಳ ಬಗ್ಗೆ ಗಂಭೀರವಾಗುವ ಪ್ರವೃತ್ತಿ ಗೋಚರಿಸಬಹುದು. ಸಾಮಾನ್ಯ ದಿನದಷ್ಟು ಸರಳವಾಗಿಲ್ಲದಿದ್ದರೂ ಸಹ ನಿಮ್ಮ ನಿಸ್ವಾರ್ಥ ಸೇವಾ ಮನೋಭಾವನೆಯು ಇಂದಿನ ದಿನವನ್ನು ಸಮೃದ್ಧಗೊಳಿಸಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ಹೆಚ್ಚು ಪ್ರಾಮಾಣಿಕತೆ ಹಾಗೂ ಸೂಕ್ಷ್ಮ ದೃಷ್ಟಿಕೋನದಿಂದ ಕೆಲಸ ಮಾಡುವ ಅಗತ್ಯವಿದೆ. ನಿಮಗೆ ಸಿಕ್ಕಿರುವ ಕೆಲಸಗಳಲ್ಲಿ ನಿರ್ವಹಣಾ ಚತುರತೆ ತೋರಬೇಕಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಬೆಳೆಸಿದರೆ ತಂಡದಲ್ಲಿ ನಂಬಿಕೆ ಹೆಚ್ಚುತ್ತದೆ. ಹಳೆಯ ಪ್ರಾಜೆಕ್ಟ್ಗಳಿಗೆ ನಿರ್ದಿಷ್ಟ ಮುಕ್ತಾಯದ ಯೋಗವಿದೆ. ಕೆಲವರಿಗೆ ಮುಂಚಿತವಾಗಿ ಮಾಡಿದ್ದ ಶ್ರಮದ ಫಲವಾಗಿ ಮೇಲಧಿಕಾರಿಗಳಿಂದ ಮೆಚ್ಚುಗೆಯ ಸಾಧ್ಯತೆ ಇದೆ.
ಹೊಸ ಪ್ರಾಜೆಕ್ಟ್ನ ಪಾಲುದಾರಿಕೆಯಲ್ಲಿ ತಾಳ್ಮೆ ಮತ್ತು ವಿಚಾರಪೂರ್ವಕವಾಗಿ ನಿರ್ಧಾರ ತೆಗೆದುಕೊಳ್ಳಿ. ನೀವು ಕಲಾತ್ಮಕ ಅಥವಾ ಕಾನೂನು ಸಂಬಂಧಿತ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವಿದ್ದರೆ ಇಂದು ಸೃಜನಶೀಲ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಅವಕಾಶಗಳು ದೊರೆಯುತ್ತವೆ. ಯಾವುದೇ ಪ್ರಮುಖ ಮೀಟಿಂಗ್ಗಳು ಅಥವಾ ಪ್ರಸ್ತುತಿಗಳು ಇದ್ದರೆ ಇಂದು ಅದರ ಪರಿಣಾಮಕಾರಿತ್ವ ಹೆಚ್ಚು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಸಮತೋಲನದ ಅಗತ್ಯವಿದೆ. ಖರ್ಚು ಮತ್ತು ಆದಾಯದ ನಡುವೆ ಸಮನ್ವಯ ಸಾಧಿಸಲು ಪ್ರಯತ್ನ ಮಾಡಬೇಕು. ಹಳೆಯ ಬಾಕಿ ಹಣ ಅಥವಾ ಸಾಲದ ವಿಚಾರದಲ್ಲಿ ಕೆಲವು ಚರ್ಚೆಗಳು ನಡೆಯಬಹುದು. ಇಂದು ಹೂಡಿಕೆ ಮಾಡುವ ಯೋಗ ಇದ್ದರೂ ಸಹ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ತರುವಾಯ ಕ್ರಮವನ್ನೆತ್ತಿ. ಪ್ರಾಪರ್ಟಿ ಅಥವಾ ಬ್ಯಾಂಕಿಂಗ್ ಕಾರ್ಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಪಿತೃಪಾರಂಪರ್ಯ ಹಣಕಾಸು ವಿಷಯಗಳಲ್ಲಿ ಕೆಲವೊಂದು ನಿರ್ಧಾರಗಳು ಕಠಿಣವಾಗಬಹುದು. ಅನಗತ್ಯ ಖರ್ಚು ಅಥವಾ ಸುಲಭ ಲಾಭದ ಆಶೆಯಲ್ಲಿ ನಡೆಯುವ ವ್ಯವಹಾರಗಳಿಂದ ದೂರವಿರಿ. ಹಣದ ಲೆಕ್ಕಾಚಾರವನ್ನು ನಿಖರವಾಗಿ ಇಟ್ಟುಕೊಳ್ಳುವುದು ನಿಮ್ಮ ಮುಂದಿನ ದಿನಗಳಿಗೆ ಸಹಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ಸಾಮಾನ್ಯವಾಗಿ ಸ್ಥಿರತೆ ಇರಬಹುದಾದರೂ ಸಹ ಮಾನಸಿಕ ಒತ್ತಡದ ಪರಿಣಾಮವಾಗಿ ದಣಿವಿನ ಅನುಭವವಿರಬಹುದು. ಉಸಿರಾಟದ ಸಮಸ್ಯೆ, ಅಲರ್ಜಿಗಳು ಅಥವಾ ಸಣ್ಣ ಶೀತ ಜ್ವರಗಳು ತೊಂದರೆ ಕೊಡಬಹುದು. ಆಹಾರದಲ್ಲಿ ನಯವಾಗಿರುವ ಪದಾರ್ಥಗಳನ್ನು ಮಾತ್ರ ಸೇವಿಸಿ. ಜಂಕ್ ಫುಡ್ ಅಥವಾ ಬಿಸಿಲಿನಲ್ಲಿರುವ ಆಹಾರ ತಿನ್ನುವುದು ತಪ್ಪಿಸಿ. ಕಾಲನಿರ್ದಿಷ್ಟ ವ್ಯಾಯಾಮ ಮತ್ತು ನಿದ್ರೆಯ ನಿಯಮಿತ ಪಥವನ್ನು ಅನುಸರಿಸುವುದು ಆರೋಗ್ಯಕ್ಕಾಗಿ ಉತ್ತಮ. ಇಂದು ಮನಸ್ಸಿಗೆ ನೆಮ್ಮದಿ ತರಲು ಸಹಜವಾದ ಸಂಗೀತ, ಓದು ಅಥವಾ ಧ್ಯಾನದಿಂದ ಒತ್ತಡ ನಿವಾರಣೆಗೆ ಪ್ರಯತ್ನಿಸಿ. ಬೆಳಗಿನ ಧೂಪ ಅಥವಾ ಹಸಿರು ಪರಿಸರದಲ್ಲಿ ಕೆಲಕಾಲ ಕಳೆಯುವುದು ಸಹಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ನಿಮ್ಮ ಕುಟುಂಬ ಸಂಬಂಧಗಳು ವಿಶೇಷ ಸ್ಪಷ್ಟತೆ ಮತ್ತು ನಿಕಟತೆಯ ಹಾದಿಯಲ್ಲಿ ಸಾಗಬಹುದು. ನಿಮ್ಮ ಮಾತುಗಳಿಂದಾಗಿ ಸಂಬಂಧದಲ್ಲಿ ಸ್ಪಷ್ಟತೆ ಬರುವುದು. ಸಹೋದರರು ಅಥವಾ ಸಂಗಾತಿಯೊಂದಿಗೆ ಮುನ್ನಡೆಸಿದ ಚರ್ಚೆಗಳು ಸಹಾನುಭೂತಿಯಿಂದ ತುಂಬಿರಬೇಕು. ವಿವಾಹಿತರಿಗೆ ಇಂದು ತಮ್ಮ ಸಂಬಂಧವನ್ನು ಮರುಪರಿಶೀಲಿಸಿ ಹೊಸ ದೃಷ್ಟಿಕೋನದಿಂದ ಬೆಳಗಿಸಬಹುದಾದ ದಿನ. ಸಂಗಾತಿಯ ಮನಸ್ಥಿತಿ ಗ್ರಹಿಸಿ ಮಾತನಾಡಿದರೆ ಅಸಮಾಧಾನ ಬದಲಿಗೆ ನಿಕಟತೆಯನ್ನು ತರಬಹುದು. ಅವಿವಾಹಿತರು ಹೊಸ ಪರಿಚಯಗಳಿಗೆ ಸಿದ್ಧರಾಗಿರಬಹುದು. ಇದನ್ನು ತಾತ್ಕಾಲಿಕ ಕಣ್ಮರೆಯಾಗಿ ನೋಡದೆ ಬುದ್ಧಿವಂತಿಕೆಯಿಂದ ಸಮಾಲೋಚಿಸಿ ಮುಂದುವರಿಯುವುದು ಒಳಿತು. ಮಕ್ಕಳ ವಿಷಯದಲ್ಲಿ ಸಹ ನೂತನ ನಿರ್ಣಯಗಳು ಬೆಳೆಯುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದ ಹಾದಿಯಲ್ಲಿ ಹೊಸ ಚಿಂತನೆ, ವಿವೇಚನೆ ಹಾಗೂ ತತ್ವದ ಅನುಭವ ಸಿಗುವ ಸಾಧ್ಯತೆ ಇದೆ. ತುಲಾ ರಾಶಿಗೆ ಶುಕ್ರ ಗ್ರಹದ ಪ್ರಭಾವವಿರುವುದರಿಂದ ಸಂಗೀತ, ಕಲಾ, ಪೂಜೆ, ವಸ್ತುಶುದ್ಧಿ ಇವುಗಳಲ್ಲಿ ತಲ್ಲೀನತೆ ಹೆಚ್ಚಿರಬಹುದು. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 24 ಅಥವಾ 48 ಬಾರಿ ಜಪಿಸಬಹುದು. ವೈಭವದ ದೇವತೆ ಶ್ರೀ ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಿದರೆ ಒಳಿತು. ಶುಚಿಯಾದ ಬಟ್ಟೆ, ಸರಳತೆಯ ಒಳಜೀವನ ಇಂದಿನ ಶ್ರೇಷ್ಠ ಆಧ್ಯಾತ್ಮದ ಮಾರ್ಗ. ಮಾತೃಮೂರ್ತಿಯ ಪೂಜೆಯಲ್ಲಿ ಭಾಗವಹಿಸುವುದು ಮನಸ್ಸಿಗೆ ನಿಷ್ಠೆ, ಭಕ್ತಿಯ ಶಕ್ತಿ ಹಾಗೂ ಭರವಸೆಯ ಅನುಭವವನ್ನು ನೀಡಲಿದೆ. ದೇವಾಲಯ ಭೇಟಿ ಅಥವಾ ಮನೆಯಲ್ಲಿಯೇ ಧ್ಯಾನ ಶ್ರವಣ, ಪಾಠ ಶ್ರವಣ ಉತ್ತಮ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಶಾಂತಿ ಹಾಗೂ ವೈಭವದ ಸಂಕೇತ. ಹಣಕಾಸು ಮತ್ತು ಸಂಬಂಧದಲ್ಲಿ ಪ್ರಗತಿ ತರಲು ಈ ಸಂಖ್ಯೆಯ ಶಕ್ತಿಯು ಇಂದು ಲಾಭದಾಯಕ. ಈ ಸಂಖ್ಯೆಗೆ ಅನುಕೂಲವಾಗುವ ಸಮಯದಲ್ಲಿ ಕಾರ್ಯಗಳ ಪ್ರಾರಂಭ ಲಾಭದಾಯಕ. ಅದೃಷ್ಟದ ಬಣ್ಣ ಕ್ರೀಮ್ ಬಣ್ಣ. ಇಂದಿನ ಶುಕ್ರ ಗ್ರಹದ ಶುದ್ಧತೆ ಹಾಗೂ ಸಮತೋಲನದ ಸಂಕೇತವಿದು. ಈ ಬಣ್ಣವು ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ, ನಯತೆ ಹಾಗೂ ಸೌಂದರ್ಯದ ಪ್ರಭಾವವನ್ನು ಉಂಟು ಮಾಡುತ್ತದೆ. ಬಣ್ಣದ ಬಳಕೆ ವಸ್ತ್ರದಲ್ಲಿ, ಹೂವುಗಳಲ್ಲಿ ಅಥವಾ ಮನೆ ಸಜ್ಜಿಕೆಯಲ್ಲಿ ಮಾಡಿದರೆ ಉತ್ತಮ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12 ಗಂಟೆ. ಈ ಸಮಯದಲ್ಲಿ ಯಾವುದೇ ಮಾತುಕತೆ, ಹಣಕಾಸು ವ್ಯವಹಾರ ಅಥವಾ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಶ್ರೇಷ್ಠ. ಮನಸ್ಸು ತೆರೆದು ಶ್ರದ್ಧೆಯಿಂದ ತೆಗೆದುಕೊಳ್ಳುವ ಕಾರ್ಯಗಳು ಈ ವೇಳೆಯಲ್ಲಿ ಯಶಸ್ಸು ನೀಡಲಿವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಆಂತರಿಕ ಶಕ್ತಿ, ತೀಕ್ಷ್ಣ ದೃಷ್ಟಿ ಮತ್ತು ನಿಶ್ಚಿತ ಗುರಿಯತ್ತ ಎದೆಯಾಗಿ ಸಾಗುವ ಮನೋಭಾವ ನಿಮ್ಮ ಪ್ರಮುಖ ಶಕ್ತಿಯಾಗಲಿದೆ. ದಿನದ ಆರಂಭದಲ್ಲಿ ಕೆಲಷ್ಟು ಭಾವನಾತ್ಮಕ ಅಸ್ಥಿರತೆ ಕಾಣಿಸಬಹುದು, ಆದರೆ ಅದನ್ನು ನಿಯಂತ್ರಿಸುವ ನಿಮ್ಮ ಸಾಮರ್ಥ್ಯದಿಂದ ನೀವು ಮುಂದುವರಿಯಬಲ್ಲಿರಿ. ಭದ್ರತೆ, ವಿಶ್ವಾಸ ಹಾಗೂ ವೈಯಕ್ತಿಕ ಗೌರವಕ್ಕೆ ನೀವು ಹೆಚ್ಚು ಒತ್ತು ನೀಡುವಿರಿ. ಕೆಲವು ವಿಷಯಗಳಲ್ಲಿ ನಿಮ್ಮ ಹಠ ಮತ್ತು ಗಂಭೀರತೆ ಇತರರೊಂದಿಗೆ ಅಲ್ಪ ಸಂಘರ್ಷಕ್ಕೆ ಕಾರಣವಾಗಬಹುದು, ಆದರೂ ಸಮನ್ವಯ ಸಾಧಿಸುವ ಶಕ್ತಿ ನಿಮ್ಮಲ್ಲಿದೆ. ಇಂದು ಗ್ರಹಸ್ಥಿತಿಯು ನಿಮಗೆ ಆಂತರಿಕ ಪ್ರವೃತ್ತಿಗಳಲ್ಲಿ ತಿರುವು ತರಬಲ್ಲದು. ಗಂಭೀರ ಆಲೋಚನೆಗಳು, ಆಳವಾದ ವೈಯಕ್ತಿಕ ನಿರ್ಣಯಗಳು ಮತ್ತು ಸೃಜನಾತ್ಮಕ ತೊಡಕುಗಳಿಂದ ಮುನ್ನಡೆಸಿದ ದಿನವಿದು. ಗೌಪ್ಯತೆ ಇರಿಸಿಕೊಳ್ಳುವುದು ನಿಮಗೆ ಪೋಷಕವಾಗಬಹುದು.
ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ಇದು ಹೆಚ್ಚು ಗಮನ ಸೆಳೆಯುವ ಹಾಗೂ ಗಮನ ಕೇಂದ್ರೀಕರಿಸಬೇಕಾದ ಕಾರ್ಯದಿನ. ನಿಮ್ಮ ವಿಶ್ಲೇಷಣಾ ಶಕ್ತಿ ಮತ್ತು ತನಿಖಾತ್ಮಕ ಮನೋಭಾವದಿಂದ ಯಾವುದೇ ಸಂಕೀರ್ಣ ಯೋಜನೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮ ಮತ್ತು ನಿಷ್ಠೆ ಪರಿಗಣಿಸಲ್ಪಡುತ್ತದೆ. ವೃತ್ತಿಪರ ಪರಿಸರದಲ್ಲಿ ಕೆಲವೊಂದು ಗುಪ್ತ ಯೋಜನೆಗಳ ಚರ್ಚೆಗಳಲ್ಲಿ ಪಾಲ್ಗೊಳ್ಳಬಹುದು. ಹೊಸ ಯೋಜನೆಗಳ ಸ್ವೀಕೃತಿಗೆ ಅಥವಾ ಪ್ರಸ್ತಾಪನೆಗೆ ಸಮಯ ಯೋಗ್ಯ. ಆದರೆ ಎಲ್ಲ ಮಾಹಿತಿಯು ಪೂರ್ತಿಯಾಗಿ ಸ್ಪಷ್ಟವಾದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಸಹೋದ್ಯೋಗಿಗಳೊಂದಿಗೆ ಅಲ್ಪ ಅಸಮಾಧಾನ ಉಂಟಾಗಬಹುದು, ಆದರೂ ನಿಮ್ಮ ತಾಳ್ಮೆಯು ಪರಿಸ್ಥಿತಿಯನ್ನು ಸರಿಪಡಿಸಬಲ್ಲದು. ಉದ್ಯಮಿಗಳಿಗೆ ಗುಪ್ತ ಒಪ್ಪಂದಗಳು, ವ್ಯಾಪಾರದ ಆಂತರಿಕ ಪರಿವರ್ತನೆಗಳ ದಿನವಿದು. ಹಣಕಾಸು ಪೈಪೋಟಿಯಲ್ಲಿ ಚತುರತೆಯಿಂದ ನಡೆದುಕೊಳ್ಳುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿಯಲ್ಲಿ ಅಲ್ಪ ಏರಿಳಿತ ಕಂಡುಬರುತ್ತದೆ. ಕೆಲವು ಹಳೆಯ ಸಾಲಗಳ ಬಗ್ಗೆ ಚರ್ಚೆ ನಡೆಯಬಹುದು. ನಿರೀಕ್ಷಿತ ಹಣದ ಪ್ರವಾಹ ದೆಸೆ ಬದಲಾಗಬಹುದು, ಆದರೂ ಸುದೀರ್ಘ ಅವಧಿಯಲ್ಲಿ ಲಾಭದ ಸೂಚನೆಗಳಿವೆ. ಹೂಡಿಕೆಗಳಲ್ಲಿ ನಿಮಗೆ ಆಕರ್ಷಣೆ ಇದ್ದರೂ ನಿಖರ ಮಾಹಿತಿ ಹಾಗೂ ತಜ್ಞರ ಸಲಹೆಗಳ ನಂತರ ಮುಂದಾಗುವುದು ಒಳಿತು. ಷೇರು ಮಾರುಕಟ್ಟೆ ಅಥವಾ ಲಾಭಭದ್ರ ನಿಧಿಗಳಲ್ಲಿ ಭಾಗವಹಿಸುವ ಯೋಗವಿದೆ, ಆದರೆ ಜುಜುಬುದ್ಧಿಯಿಂದ ಇರಬೇಕು. ಕೌಟುಂಬಿಕ ಖರ್ಚುಗಳು ಹೆಚ್ಚು ಆಗುವ ಸಾಧ್ಯತೆ ಇದೆ. ಮನೆ ಅಥವಾ ಭೂಮಿ ಸಂಬಂಧಿತ ವ್ಯವಹಾರಗಳು ಮುಂದುವರಿಯಬಹುದು. ಇಂದು ಹಣ ಉಳಿಸುವ ಪ್ಲಾನ್ಗಳು ರೂಪಿಸಿಕೊಂಡರೆ ದೀರ್ಘಕಾಲದ ಲಾಭ ತಂದುಕೊಡಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ಇಂದಿನ ಆರೋಗ್ಯ ದಿಶೆಯಲ್ಲಿ ಸಂವೇದನೆ ಹಾಗೂ ಭಾವನಾತ್ಮಕ ಒತ್ತಡ ಹೆಚ್ಚು ಇರಬಹುದು. ನಿಮಗೆ ತಿಳಿಯದ ರೀತಿ ಸಣ್ಣ ಸಣ್ಣ ಆರೋಗ್ಯ ತೊಂದರೆಗಳು ತಲೆ ಎತ್ತುವ ಸಾಧ್ಯತೆ ಇದೆ. ಮುಖ್ಯವಾಗಿ ನಿದ್ರಾಹೀನತೆ, ಕಂಟಕ ಅಥವಾ ನರವ್ಯೂಹ ಸಂಬಂಧಿತ ವ್ಯಥೆಗಳಿಗೆ ಎಚ್ಚರಿಕೆ ಬೇಕು. ದೈನಂದಿನ ಜೀವನದಲ್ಲಿ ವಿಶ್ರಾಂತಿಯ ಕೊರತೆಯು ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇಂದು ಹೆಚ್ಚು ಸಮಯ ತಾವೊಬ್ಬರಾಗಿ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿ ತರಬಹುದು. ಆಹಾರ ಕ್ರಮ, ವ್ಯಾಯಾಮ ಮತ್ತು ತಾಜಾ ನೀರಿನ ಸೇವನೆ ಅಗತ್ಯ. ಸ್ನಾನದ ನಂತರ ತಪಸ್ವಿ ಚಿಂತನೆ, ಮಂತ್ರಜಪ ಅಥವಾ ಚಂದ್ರನ ದರ್ಶನ ಶ್ರಮದಿಂದಾಗಿ ಮಿತ ಮನೋಬಲ ಹೆಚ್ಚಿಸಲು ಸಹಾಯವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಚರ್ಚೆಯ ವಿಷಯಗಳು ಉದಯಿಸಬಹುದು, ಆದರೆ ನಿಮ್ಮ ನಂಬಿಕೆ ಹಾಗೂ ಶಾಂತ ಸ್ವಭಾವದಿಂದ ವಿವಾದವನ್ನು ತಪ್ಪಿಸಬಹುದು. ಭಾವನಾತ್ಮಕ ವಿಚಾರಗಳ ಮೇಲೆ ಸಮವಸ್ತ್ರದ ಚರ್ಚೆಯಿಂದ ಸಂಬಂಧಗಳಲ್ಲಿ ಬಲವರ್ಧನೆ ಸಾಧ್ಯ. ವಿವಾಹಿತರಿಗೆ ತಮ್ಮ ಸಂಗಾತಿಯೊಂದಿಗೆ ಕೆಲವು ಆಳವಾದ ವಿಷಯಗಳ ಬಗ್ಗೆ ಚರ್ಚೆಯ ಸಂದರ್ಭ ಬರುವ ಸಾಧ್ಯತೆ ಇದೆ. ಸ್ನೇಹಿತರು ಅಥವಾ ಸಂಬಂಧಿಕರ ಜೊತೆಗೂ ಭಿನ್ನಾಭಿಪ್ರಾಯ ಉಂಟಾದರೂ ಉದಾರ ಮನಸ್ಸಿನಿಂದ ಮುಕ್ತವಾಗಿ ಮಾತನಾಡುವುದು ಶ್ರೇಷ್ಠ. ಮಕ್ಕಳ ಪ್ರಗತಿ ಬಗ್ಗೆ ಚಿಂತನೆಗಳು ತಲೆದೋರುವ ಸಾಧ್ಯತೆ ಇದೆ. ಹಿರಿಯರ ಸಲಹೆ ಮತ್ತು ಆಶೀರ್ವಾದ ಪಡೆಯುವುದು ಈ ದಿನದ ಪಾತಿವ್ರತ್ಯವನ್ನು ಉತ್ತೇಜಿಸಬಲ್ಲದು. ಮನೆಯ ಆಂತರಿಕ ಶುದ್ಧಾಲೋಕದ ರಕ್ಷಣೆ ನಿಮ್ಮ ಸವಾಲು. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವಿರಾದರೆ ನಿಮ್ಮ ಅಂತರಾತ್ಮದ ಶಕ್ತಿ ಹೆಚ್ಚಾಗುವುದು ಖಚಿತ. ಗುರುಗಳು, ಗುರುತ್ವ ಹಾಗೂ ಉಪದೇಶದ ಪ್ರಭಾವದಿಂದ ಧ್ಯಾನ, ತಪಸ್ಸು ಹಾಗೂ ಪಠಣ ಶುಭವಾಗಬಹುದು. ಓಂ ಕೇತವೇ ನಮಃ ಅಥವಾ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಕೇತವೇ ನಮಃ ಎಂಬ ಮಂತ್ರದ 16 ಅಥವಾ 33 ಬಾರಿ ಜಪವು ದೋಷ ನಿವಾರಣೆಗೆ ಸಹಾಯಕ. ಶಿವನ ಧ್ಯಾನ, ನರ್ಮದಾ ನದಿಯ ಭಾವನಾತ್ಮಕ ಸ್ಮರಣೆ ಅಥವಾ ರಹಸ್ಯ ಪೂಜೆಗಳ ಪಾಲ್ಗೊಳ್ಳುವುದು ಫಲಪ್ರದ. ರಾಹು ಕೇತು ಪ್ರಭಾವವಿರುವ ಕಾರಣದಿಂದ ಗುಪ್ತ ಶಕ್ತಿ, ಅಂತರ್ನಿರೀಕ್ಷಣೆ ಹಾಗೂ ತಪೋಬಲಕ್ಕೆ ಇಂದಿನ ದಿನ ಯೋಗ್ಯವಾಗಿದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿಯ, ಪರಿಪೂರ್ಣತೆಯ ಹಾಗೂ ಆತ್ಮತೃಪ್ತಿಯ ಸಂಕೇತ. ಈ ದಿನದ ಎಲ್ಲಾ ಗಂಭೀರ ನಿರ್ಧಾರಗಳಲ್ಲಿ 9ನೇ ಪ್ರಮಾಣ ಅಥವಾ ಸಮಯ ಬಳಸುವುದು ಶ್ರೇಷ್ಠ. ಈ ಸಂಖ್ಯೆ ನಿಮಗೆ ಆಂತರಿಕ ತಾಳ್ಮೆ ಮತ್ತು ದೃಢತೆ ನೀಡಬಲ್ಲದು. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಶಾಂತಿ, ಆಳತೆ ಹಾಗೂ ಅಧ್ಯಾತ್ಮದ ಸಂಕೇತ. ನೀಲಿ ಬಣ್ಣದ ಉಡುಗೆ ಅಥವಾ ವಸ್ತುಗಳು ಇಂದಿನ ಭಾವನೆಗಳಿಗೆ ಸಮತೋಲನ ನೀಡುತ್ತವೆ. ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ನೀಲಿ ಬಣ್ಣದ ಅಲಂಕಾರ ಉಪಯುಕ್ತ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6 ಈ ಸಮಯವು ಆಳವಾದ ಚಿಂತನೆಗೆ, ತೀರ್ಮಾನಗಳಿಗೆ ಹಾಗೂ ಆಧ್ಯಾತ್ಮಿಕ ತೊಡಕುಗಳಿಗೆ ಉತ್ತಮವಾಗಿದೆ. ಮೌನ, ಧ್ಯಾನ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಶಾಂತ ಸಂಭಾಷಣೆಗೆ ಇದು ಶ್ರೇಷ್ಠ ಕಾಲ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಧನುರಾಶಿಯವರು ಮನಸ್ಸಿನಲ್ಲಿ ಗಂಭೀರತೆ, ನಿಶ್ಚಿತ ದಿಕ್ಕು ಮತ್ತು ಸದುದ್ದೇಶಗಳೊಂದಿಗೆ ದಿನವನ್ನು ಆರಂಭಿಸಬಹುದು. ನಿಮ್ಮ ಆಶಯಗಳು ವಿಸ್ತಾರಗೊಳ್ಳಲಿವೆ, ಆದರೆ ಅದಕ್ಕೆ ಅಗತ್ಯವಿರುವ ಶಿಸ್ತು ಅಗತ್ಯ. ಗುರಿ ಸ್ಪಷ್ಟವಾದರೂ ಅದು ತಲುಪಲು ತಾತ್ಕಾಲಿಕ ತಡೆಗಳು ಕಂಡುಬರಬಹುದು. ಧೈರ್ಯದಿಂದ ಮುನ್ನಡೆದರೆ ಜಯ ನಿಮ್ಮದಾಗುವುದು.
ಬುಧ ಗ್ರಹದ ಪ್ರಭಾವದಿಂದಾಗಿ ಇಂದು ಸಂವಹನ ಹಾಗೂ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮುಖ್ಯ. ನಿಮ್ಮ ಮಾತುಗಳ ತೂಕ ಹೆಚ್ಚು ಇರುತ್ತದೆ. ಆದ್ದರಿಂದ ಯಾರೊಂದಿಗೆ ಹೇಗೆ ಮಾತನಾಡಬೇಕು ಎಂಬ ಬುದ್ಧಿವಂತಿಕೆ ಇರಲಿ. ಸಹಾನುಭೂತಿ ಮತ್ತು ತಾತ್ವಿಕ ಚಿಂತನೆಯಿಂದ ಇಂದು ಹಲವು ಅಡಚಣೆಗಳಿಗೆ ಪರಿಹಾರ ಕಾಣಬಹುದು. ಯಾವುದೇ ಮಹತ್ವದ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಪೂರ್ವ ಯೋಜನೆ, ಆಂತರಿಕ ತಪಾಸಣೆ ಮಾಡುವುದು ಒಳಿತು. ತಮ್ಮದೇ ಆದ ಮಾರ್ಗದಲ್ಲಿ ಸಾಗಬೇಕು ಎಂಬ ಮನೋಭಾವ ನಿಮಗೆ ಇಂದಿನ ಯಶಸ್ಸಿಗೆ ದಾರಿ ತೋರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಧನು ರಾಶಿಯವರು ಇಂದು ಕೆಲಸದಲ್ಲಿ ಹೊಸ ಹೊಣೆಗಾರಿಕೆಗಳನ್ನು ಏற்றிಕೊಳ್ಳುವ ಸಾಧ್ಯತೆಗಳಿವೆ. ಕೆಲವುವರಿಗೆ ಹೆಚ್ಚುವರಿ ಹೊಣೆಗಾರಿಕೆ ಅಥವಾ ಮೇಲಧಿಕಾರಿಗಳ ನಿರೀಕ್ಷೆಗಳ ನಡುವೆ ಕಠಿಣ ನಿರ್ಧಾರಗಳು ತೆಗೆದುಕೊಳ್ಳಬೇಕಾಗಬಹುದು. ವಿದೇಶ ಸಂಬಂಧಿತ ವ್ಯವಹಾರಗಳಲ್ಲಿ ತೊಡಗಿರುವವರು ಹೊಸ ಸಂಪರ್ಕ ಅಥವಾ ಒಪ್ಪಂದದ ಬಗ್ಗೆ ಚರ್ಚೆ ನಡೆಸಬಹುದು. ಸರ್ಕಾರಿ ಅಧಿಕಾರಿಗಳಿಗೂ ಶಿಕ್ಷಣ ಕ್ಷೇತ್ರದವರಿಗೂ ಇಂದು ಕಾರ್ಯದಲ್ಲಿ ತಾತ್ಕಾಲಿಕ ತೊಂದರೆಗಳು ಎದುರಾಗಬಹುದು. ಆದರೆ ನೀವು ತಾಳ್ಮೆಯಿಂದ ಪ್ರತಿಕ್ರಿಯೆ ನೀಡಿದರೆ ಪರಿಸ್ಥಿತಿಗಳು ಸುಧಾರಿಸಬಹುದು. ವೃತ್ತಿಪರವಾಗಿ ಹೆಚ್ಚು ಗಮನ ಸೆಳೆಯುವ ಸಂದರ್ಭ, ಆದರೆ ಅದಕ್ಕಾಗಿಯೇ ನಿಮ್ಮ ಕೆಲಸದ ಪ್ರಮಾಣ ಮತ್ತು ಗುಣಮಟ್ಟ ಎರಡರ ಮೇಲೂ ವಿಶೇಷ ಒತ್ತು ಇರಲಿ. ನಿಮ್ಮ ಪುರಾವೆಗಳ ಶುದ್ಧತೆ ಮತ್ತು ಸಮಯ ಪಾಲನೆ ಇವು ಇಂದಿನ ಪ್ರಮುಖ ಅಸ್ತ್ರಗಳು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನ ವಿಷಯದಲ್ಲಿ ಜಾಗೃತೆಯಿಂದ ನಡೆಯಬೇಕಾದ ದಿನವಾಗಿದೆ. ಬಂಡವಾಳ ಹೂಡಿಕೆಗೆ ಅನುಕೂಲವಿಲ್ಲದ ಸಮಯವಿದು. ಹಳೆಯ ಸಾಲ ಅಥವಾ ಬಾಕಿಯ ವಿಚಾರಗಳು ತಲೆತ್ತಬಹುದು. ಹಣಕಾಸಿನ ನಿರ್ಧಾರಗಳಲ್ಲಿ ಅತಿಯಾದ ಆತುರ ತ್ಯಜಿಸಿ ಸಂಪೂರ್ಣ ಪರಿಶೀಲನೆಯ ನಂತರವೇ ಮುಂದಾಗುವುದು ಒಳಿತು. ನಿಧಾನವಾಗಿ ಲಾಭ ನೀಡುವ ಯೋಜನೆಗಳು ಇಂದಿನ ಗ್ರಹ ಚಲನೆಯೊಂದಿಗೆ ಹೊಂದಾಣಿಕೆ ಸಾಧಿಸಬಹುದು. ಕುಟುಂಬದ ಅಗತ್ಯವಿರುವ ಖರ್ಚುಗಳು ಹೆಚ್ಚಾಗಬಹುದು. ಈ ಬಗ್ಗೆ ಪೂರ್ವ ತಯಾರಿ ಇಂದಿನ ದಿನದ ಆರ್ಥಿಕ ನಿರ್ವಹಣೆಗೆ ನೆರವಾಗಲಿದೆ. ಉದ್ಯಮಿಗಳಿಗಾಗಿ ಇಂದು ಆದಾಯವನ್ನು ಸ್ಥಿರಗೊಳಿಸುವ ಚಟುವಟಿಕೆಗಳತ್ತ ಗಮನ ಹರಿಸುವ ದಿನವಾಗಿದೆ. ಇತ್ತೀಚೆಗೆ ಮಾಡಿದ ಹೂಡಿಕೆಯಿಂದ ಲಾಭದ ಸಂಭಾವನೆ ತಡವಾಗಿ ಗೋಚರವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ತಲೆದೋರಬಹುದು. ಪಿತ್ತದ ತೊಂದರೆ, ಉರಿಯೂತ ಅಥವಾ ಮಲಬದ್ಧತೆ ಈ ದಿನ ಕಂಡುಬರಬಹುದು. ಆಹಾರ ಕ್ರಮದಲ್ಲಿ ನಿಯಮ ಇಟ್ಟುಕೊಳ್ಳುವುದು ಮುಖ್ಯ. ಹಳೆಯ ಆರೋಗ್ಯ ತೊಂದರೆಗಳು ಪುನಃ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಮಾನಸಿಕ ಒತ್ತಡದಿಂದಾಗಿ ನೆರೆದ ಮನಸ್ಸು, ಚಿಂತೆ ಅಥವಾ ತಡರಾತ್ರಿಯ ನಿದ್ರೆ ಕೊರತೆ ಇಲ್ಲವೇ ಕನಸುಗಳ ತೊಂದರೆ ಕಂಡುಬರುವ ಸಾಧ್ಯತೆ ಇದೆ. ಇವುಗಳಿಗೆ ಯೋಗ, ಪ್ರಾಣಾಯಾಮ ಅಥವಾ ನಿಯಮಿತ ಧ್ಯಾನ ಶ್ರೇಷ್ಠ ಪರಿಹಾರ. ಹೆಚ್ಚು ಸಮಯ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಕೆಯಲ್ಲಿ ಕಳೆಯಬಾರದು. ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ ಬೆಳಗಿನ ಸೂರ್ಯನ ಬೆಳಕು ಪಡೆದು ವಿಟಮಿನ್ ಡಿ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಒಳಜೀವನದಲ್ಲಿ ಚಿಂತೆಗಳಿಗೆ ಕಾರಣವಾಗಬಹುದಾದ ಘಟನೆಗಳು ನಡೆಯಬಹುದು. ಹಿರಿಯರ ಆರೋಗ್ಯ ಅಥವಾ ಅವರ ನಿರ್ಧಾರಗಳಿಗೆ ಸಂಬಂಧಿಸಿದ ಚರ್ಚೆಗಳು ಗಂಭೀರ ತ್ರಾಸವನ್ನು ಉಂಟು ಮಾಡಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಂವಹನದಲ್ಲಿ ಗೊಂದಲ ಉಂಟಾಗದಂತೆ ಗಮನವಿರಲಿ. ಮನಸ್ಸಿನ ಮಾತುಗಳನ್ನು ತಾಳ್ಮೆಯಿಂದ ಹಂಚಿಕೊಳ್ಳುವುದು ಸಮಗ್ರತೆ ಕಾಯಲು ಸಹಾಯ ಮಾಡುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಹಿರಿಯರ ಅಭಿಪ್ರಾಯವನ್ನು ಕೇಳಿ ಮುಂದೆ ಸಾಗುವುದು ಒಳಿತು. ಕುಟುಂಬದ ಒಗ್ಗಟ್ಟಿಗಾಗಿ ತಮ್ಮ ಸ್ವಂತ ಅಭಿಪ್ರಾಯಗಳನ್ನು ಸ್ವಲ್ಪ ಸಮಯಕ್ಕೆ ಬದಿಗೊತ್ತುವುದು ಮೌಢ್ಯವಲ್ಲ, ಬುದ್ಧಿವಂತಿಕೆಯ ಸಂಕೇತವಾಗಿದೆ. ವೀಕ್ಷಕರೇ, ನೀವು ಇಂದು ಧನುರಾಶಿಯವರು ಆಧ್ಯಾತ್ಮದತ್ತ ಹೆಚ್ಚು ಸೆಳೆಯಬಹುದು. ಗುರುಗ್ರಹದ ಪ್ರಭಾವದಿಂದಾಗಿ ಜ್ಞಾನಾಭ್ಯಾಸ, ಪಾಠಶಾಲಾ ಸೌಹಾರ್ದತೆ, ವೇದ ಪಾಠ ಅಥವಾ ತಾತ್ವಿಕ ಚಿಂತನೆಗಳಿಗೆ ದಿನ ಉತ್ತಮವಾಗಿದೆ. ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು 58 ಬಾರಿ ಪಠಿಸಿ. ಹಳದಿ ಬಟ್ಟೆ ಅಥವಾ ಬಾಳೆಹಣ್ಣು, ಬೆಳ್ಳುಳ್ಳಿ ಹಣ್ಣು ಅರ್ಪಿಸುವ ಮೂಲಕ ದೈವಿ ಶಕ್ತಿ ನಿಮ್ಮ ಮೇಲೆ ಹರಿದೇಳಬಹುದು. ನಾರಾಯಣ, ದತ್ತಾತ್ರೇಯ ಅಥವಾ ಗುರು ಪರಂಪರೆಯ ದೇವರುಗಳಿಗೆ ಆರಾಧನೆ ಮಾಡುವುದು ಶ್ರೇಷ್ಠ. ಧರ್ಮ, ತತ್ವಚಿಂತನ, ವೇದಿಕೆ ಪ್ರವಚನಗಳು ಅಥವಾ ಗ್ರಂಥ ಅಧ್ಯಯನ ಈ ದಿನದ ಪರಿಪಕ್ವತೆಗೆ ನೆರವಾಗಬಹುದು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಗುರುಗ್ರಹದ ಶಕ್ತಿ ಮತ್ತು ಪ್ರಭಾವವನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯ ಸುತ್ತುವರಿ ಸಂಗತಿಗಳು ನಿಮಗೆ ಮಹತ್ವದ ಸುಳಿವು ನೀಡಬಹುದು. ವೃತ್ತಿಯಲ್ಲಿ ಅಥವಾ ಆಧ್ಯಾತ್ಮದಲ್ಲಿ 9 ಸಂಖ್ಯೆಯ ಅನುಕ್ರಮ ಬೆರಕಿನಂತೆ ಕಾಣಬಹುದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಬೆಳಕು, ಶ್ರದ್ಧೆ ಮತ್ತು ಶುದ್ಧತೆಯ ಸಂಕೇತ. ಹಳದಿ ಬಟ್ಟೆ ಧರಿಸುವುದರಿಂದ ಗ್ರಹ ಶಾಂತಿ ಹಾಗೂ ಧರ್ಮದ ಅನುಭವವಾಗಬಹುದು. ಈ ಬಣ್ಣದ ಉಪಯೋಗದಿಂದ ಮನಸ್ಸು ಸಮತೋಲನದಲ್ಲಿರುತ್ತದೆ. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 3 ಗಂಟೆ. ಈ ಸಮಯದಲ್ಲಿ ಮಹತ್ವದ ಕಾರ್ಯಗಳು, ಕುಟುಂಬದ ನಿರ್ಧಾರಗಳು ಅಥವಾ ಆರ್ಥಿಕ ಚಟುವಟಿಕೆಗಳನ್ನು ಮಾಡಬಹುದು. ಬುದ್ಧಿವಂತಿಕೆ,
ಧೈರ್ಯ ಮತ್ತು ಶಿಸ್ತಿನ ಸಮನ್ವಯ ಈ ಸಮಯದ ಫಲವನ್ನು ಹೆಚ್ಚಿಸಬಲ್ಲದು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮಲ್ಲಿ ಗಂಭೀರ ಚಿಂತನಶೀಲತೆ, ಶಿಸ್ತು ಹಾಗೂ ವ್ಯವಹಾರಿಕ ಸ್ಥಿತಿಗತಿಗಳ ಮೇಲೆ ಹಿಡಿತದ ಗುಣಧರ್ಮಗಳು ಹೆಚ್ಚು ಪ್ರಕಟವಾಗುತ್ತವೆ. ನಿಮ್ಮ ಶ್ರಮಪೂರ್ವಕ ಪ್ರಯತ್ನಗಳು ಇಂದು ಸಫಲತೆಯ ಹಾದಿಯ ಕಡೆಗೆ ಸಾಗಲು ತಕ್ಕ ಸಂದರ್ಭವನ್ನು ಒದಗಿಸಬಲ್ಲವು. ಆಲಸ್ಯ, ವಿಳಂಬ ಅಥವಾ ಮನಸ್ಸಿನ ಅಶಾಂತಿಗೆ ತಾಕೀತು ನೀಡದಂತೆ ಎಚ್ಚರಿಕೆ ಅಗತ್ಯವಿದೆ. ಬುಧವಾರದ ಬುಧಗ್ರಹದ ಪ್ರಭಾವದಿಂದಾಗಿ ಸಂವಹನ, ಯೋಜನೆ ಹಾಗೂ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಹೊಸ ಬೆಳವಣಿಗೆಗಳ ಸೂಚನೆಗಳಿವೆ. ದಿನವೂ ನೀವು ಬಯಸುವಂತೆ ಇಳಿಯಲು ಸಾಧ್ಯವಿದ್ದರೂ ನಿಮ್ಮ ದೃಢ ನಿರ್ಧಾರ, ಸಹನಶೀಲತೆ ಹಾಗೂ ಅನುಭವದ ಶಕ್ತಿಯೇ ಪ್ರಮುಖ ಪಾತ್ರ ವಹಿಸುತ್ತವೆ. ಅಂತರ್ಮುಖ ತಾತ್ವಿಕತೆ ಮತ್ತು ಮೌನವ್ಯಾಸಂಗದ ಹಾದಿಯು ನಿಮಗೆ ಒಳಗಿನ ಶಕ್ತಿ ತುಂಬಬಲ್ಲದು. ಇಂದು ಹೊರಗಿನ ಪ್ರಭಾವಗಳಿಗೆ ಕಡಿಮೆ ಜಾಗ ಕೊಟ್ಟು ಒಳಗೆ ಏನಿದೆ ಎಂಬುದರತ್ತ ಗಮನ ಹರಿಸಬೇಕಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ತಾಣ ಬದಲಾಗುವ ಚಿಂತನೆ ಅಥವಾ ಹಳೆಯ ಕೆಲಸವನ್ನು ಬಿಟ್ಟು ಹೊಸದನ್ನು ಆರಿಸುವ ಆಲೋಚನೆ ಜಾಗೃತವಾಗಬಹುದು. ನಿಮ್ಮ ಮೇಲಾಗಿರುವ ಒತ್ತಡಗಳು ಹಾಗೂ ನಿರೀಕ್ಷೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವ ಸಮಯವಿದು. ನಿಮ್ಮ ಮ್ಯಾನೇಜ್ಮೆಂಟ್ ನಿಪುಣತೆ ಮತ್ತು ನಿಯೋಜನೆಗಳ ಸ್ಪಷ್ಟತೆ ಇಂದು ನಿಮ್ಮ ಸಹೋದ್ಯೋಗಿಗಳ ಹಾಗೂ ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸಮಗ್ರ ವಿಶ್ಲೇಷಣೆಯ ಅಗತ್ಯವಿದೆ. ಉದ್ಯಮಸ್ಥರು ತಮ್ಮ ವ್ಯಾಪಾರದ ಪ್ರಸಾರ ಅಥವಾ ಹೊಸ ಹೂಡಿಕೆ ಕುರಿತು ಯೋಜನೆ ರೂಪಿಸಬಹುದು. ಹೆಚ್ಚಿನ ಲಾಭದ ನಿರೀಕ್ಷೆ ಇರುವ ಸಹಕಾರ ಯೋಜನೆಗಳು ಇಂದು ಚರ್ಚೆಗೆ ಬರಬಹುದು. ಬದಲಾಗುತ್ತಿರುವ ಆಂತರಿಕ ನೀತಿಗಳ ಬಗ್ಗೆ ಎಚ್ಚರದಿಂದಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ಬಗ್ಗೆ ನೀವು ಹೆಚ್ಚು ಜವಾಬ್ದಾರಿಯುತ ನಡೆ ತಾಳಬೇಕಾಗುತ್ತದೆ. ಹಳೆಯ ಬಾಕಿಗಳು ತೀರಿಸುವ ಅಥವಾ ಸಾಲದ ಮೇಲಿನ ಒತ್ತಡ ನಿವಾರಣೆಗೆ ಪ್ರಯತ್ನಿಸಲು ಯೋಗ್ಯ ದಿನ. ಹೂಡಿಕೆಗಳ ವಿಷಯದಲ್ಲಿ ಇಂದಿನ ಗ್ರಹ ಚಲನೆಗಳು ಸ್ಥಿತಿಗತಿಗೆ ಅನುವಾಗಿ ಇಲ್ಲ. ಸ್ಥಿರ ಆಸ್ತಿ ಅಥವಾ ದೀರ್ಘಾವಧಿಯ ಯೋಜನೆಗಳನ್ನು ಮುಂದಕ್ಕೆ ಹಾಕುವುದು ಉತ್ತಮ. ನಿರ್ಧಾರಗಳ ಹಿಂದೆ ಪೂರ್ಣ ಮಾಹಿತಿ ಇಲ್ಲದೆ ಕೈ ಹಾಕಬೇಡಿ. ಕುಟುಂಬ ಅಥವಾ ಮಕ್ಕಳ ಭವಿಷ್ಯ ಸಂಬಂಧಿತ ಖರ್ಚುಗಳಿಗಾಗಿ ಹಣ ಮೀಸಲಿಡುವುದು ಉತ್ತಮ. ವಹಿವಾಟುಗಳಲ್ಲಿ ವಿವರಗಳಿಗೆ ಆದ್ಯತೆ ನೀಡಿ. ವ್ಯವಹಾರಿಕ ಲೆಕ್ಕಪತ್ರಗಳಲ್ಲಿ ಚುರುಕು ಹಾಗೂ ಸ್ಪಷ್ಟತೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಇಂದು ನಿರಾಳ ಮನಸ್ಸು, ನಿಯಮಿತ ಆಹಾರ ಹಾಗೂ ವಿಶ್ರಾಂತಿ ಮುಖ್ಯ. ದೇಹದಲ್ಲಿ ಬರುವ ಸಣ್ಣ ತೊಂದರೆಗಳನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣ ಗಮನ ಹರಿಸಿ. ಹೃದಯ ಸಂಬಂಧಿತ ತೊಂದರೆಗಳು, ಹೈ ಬಿಪಿ ಅಥವಾ ಪಿತ್ತದ ಸಮಸ್ಯೆಗಳಿದ್ದವರಿಗೆ ದಿನದ ಪ್ರಾರಂಭದಿಂದಲೇ ಎಚ್ಚರಿಕೆಯಿಂದ ಇರಬೇಕಾದ ದಿನ. ಸತತ ಕುಳಿತುಕೊಂಡಿರುವ ಕೆಲಸವಿದ್ದರೆ ಮಧ್ಯಂತರ ವ್ಯಾಯಾಮ ಅವಶ್ಯ. ಮನಶಕ್ತಿ ಸ್ಥಿರಗೊಳಿಸಲು ಧ್ಯಾನ ಅಥವಾ ಪ್ರಾಣಾಯಾಮ ಸಹಾಯಕ. ಸೋಲಾರ್ ಟೀ ಅಥವಾ ಧೈರ್ಯದ ಕೊರತೆ ಉಂಟಾದರೂ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಿ. ಪ್ರಾಕೃತಿಕ ಆಹಾರ ವಸ್ತುಗಳ ಸೇವನೆ ಪ್ರಯೋಜನಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಒಳಚರಂಡಿಯಲ್ಲಿ ನಿರ್ಧಾರಾತ್ಮಕ ಸಂವಾದ ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಅಭಿಪ್ರಾಯಗಳಿಗೆ ಗೌರವ ನೀಡುವುದು, ಮಕ್ಕಳ ಅಭಿರುಚಿಗೆ ಸ್ಪಂದಿಸುವುದು ಸಂಬಂಧ ಬಲಪಡಿಸುತ್ತದೆ. ವಿವಾಹಿತರಲ್ಲಿ ಜವಾಬ್ದಾರಿ ಬದಲಾಗುವ ಸಾಧ್ಯತೆಗಳಿವೆ. ಸಂಗಾತಿಯ ಮಾತುಗಳನ್ನು ಹೆಚ್ಚು ಗಮನದಿಂದ ಕೇಳುವುದು ಯಾವುದಾದರೂ ಉಂಟಾಗಬಹುದಾದ ಗೊಂದಲವನ್ನು ತಡೆಯಬಹುದು. ಪ್ರೀತಿಯ ಸಂಬಂಧಗಳಲ್ಲಿ ಒಂದೆರಡು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಿರುವುದರಿಂದ ಧೈರ್ಯ ಮತ್ತು ತಾಳ್ಮೆಯಿಂದ ಮುನ್ನಡೆಯುವುದು ಒಳಿತು. ಕುಟುಂಬದ ಆರ್ಥಿಕ ಅಥವಾ ಆಸ್ತಿಯ ಚರ್ಚೆಗಳು ದಿನದ ನಂತರದ ಭಾಗದಲ್ಲಿ ಜರುಗಬಹುದು. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದ ಹಾದಿಯಲ್ಲಿ ತೊಡಗುವುದು ನಿಮ್ಮ ಆತ್ಮಬಲ ಹೆಚ್ಚಿಸುವ ಕೆಲಸ ಮಾಡುತ್ತದೆ. ಗುರುಗ್ರಹದ ಅನುಗ್ರಹದಿಂದ ಶ್ರದ್ಧಾ, ಭಕ್ತಿ ಹಾಗೂ ಆತ್ಮ ಪರಿಶುದ್ಧತೆಗೆ ಇಂದು ಹೆಚ್ಚು ಬೆಲೆ. ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಲು ನಿತ್ಯ ಧ್ಯಾನ, ಜಪ ಮತ್ತು ಸತ್ಯಸಂಧತೆ ಅಗತ್ಯ. ಓಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ನೀರಿನಲ್ಲಿ ನೀಲಿ ಬಣ್ಣದ ಪುಷ್ಪಗಳನ್ನು ನಮನವಿಟ್ಟು ಹರಿಯಬಿಡುವುದು ಶ್ರದ್ಧೆಯ ಸಂಕೇತ. ಇಂದಿನ ಬುಧವಾರದಲ್ಲಿ ಶನಿ ಮತ್ತು ಬುಧಗ್ರಹಗಳ ಸಮ್ಮಿಲನದ ಪ್ರಭಾವದಿಂದಾಗಿ ಜ್ಞಾನ ಮತ್ತು ಶಿಸ್ತು ಎರಡನ್ನೂ ಬೆರೆಸಿ ಆಧ್ಯಾತ್ಮಿಕ ಬೆಳವಣಿಗೆ ಸಾಧ್ಯವಿದೆ. ಧರ್ಮ ಗ್ರಂಥ ಓದು, ಗುರುವಿನ ದರ್ಶನ ಫಲಪ್ರದ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹದ ಪ್ರತೀಕ. ಸ್ಥೈರ್ಯ, ಶಿಸ್ತು ಹಾಗೂ ನಿಷ್ಠೆಗೆ ಈ ಸಂಖ್ಯೆ ಬಲ ನೀಡುತ್ತದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಈ ಸಂಖ್ಯೆಯ ಪ್ರಭಾವ ಅನುಕೂಲಕಾರಿಯಾಗಬಹುದು. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಸಂಯಮ, ಶಾಂತಿ ಮತ್ತು ಆಳವಾದ ಚಿಂತನೆಗೆ ಸೂಚಕ. ನೀಲಿ ಬಣ್ಣದ ಉಡುಗೆ ಅಥವಾ ನಿರಾಳ ಪರಿಸರ ನಿಮ್ಮ ಚಿಂತನ ಶಕ್ತಿಗೆ ಸಹಾಯ ಮಾಡಬಹುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ಸಂಜೆ 6 ರವರೆಗೆ.
ಈ ಸಮಯದಲ್ಲಿ ಯಾವುದೇ ಮೌಖಿಕ ಸಂವಹನ, ಮನವೊಲಿಸುವ ಕೆಲಸ ಅಥವಾ ಗಂಭೀರ ನಿರ್ಧಾರಗಳಿಗೆ ಉತ್ತಮ ಫಲ ಸಿಗಬಹುದು. ಕುಟುಂಬ ಚಟುವಟಿಕೆಗಳಿಗೂ ಇದು ಅನುಕೂಲ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಕುಂಭರಾಶಿಯವರು ತಮ್ಮ ತಂತ್ರಜ್ಞಾನ ಪ್ರಜ್ಞೆ, ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ವೈಚಾರಿಕ ಸ್ವಾತಂತ್ರ್ಯದ ಮೂಲಕ ದಿನವನ್ನು ನವೀನಶೀಲ ರೀತಿಯಲ್ಲಿ ರೂಪಿಸಬಹುದು. ನಿಮ್ಮ ಒಳನೋಟ, ಕ್ರಾಂತಿಕಾರಿ ಚಿಂತನೆಗಳು ಮತ್ತು ಮಾನವೀಯ ಬದ್ಧತೆ ಇಂದು ನಿಮಗೆ ವಿಶೇಷ ಹಿರಿತನ ನೀಡಬಹುದು. ಈ ದಿನದ ಬುಧವಾರವು ನಿಮ್ಮ ಸಂವಹನ ಕೌಶಲ್ಯಗಳನ್ನು ತೀವ್ರಗೊಳಿಸಲಿದೆ. ನವೀನ ಸಂಭಾಷಣೆಗಳು, ಕೌಟುಂಬಿಕ ಅಥವಾ ಸಾಮಾಜಿಕ ಬದಲಾವಣೆಗಳಿಗೆ ಪೂರಕವಾದ ಬೆಳವಣಿಗೆಗಳು ನಿಮ್ಮ ಮುಂದೆ ಬಂದೀತು. ಇನ್ನುಳಿದಂತೆ ಕೆಲವು ನಿರ್ಧಾರಗಳನ್ನು ತಾಳ್ಮೆಯೊಂದಿಗೆ ತೆಗೆದುಕೊಳ್ಳುವುದು ಮುಖ್ಯ. ಭೇದೋಕ್ತಿಗಳು ಅಥವಾ ತಾತ್ಕಾಲಿಕ ಅಸಮಾಧಾನಗಳು ಭವಿಷ್ಯದ ಉತ್ತಮ ಯೋಚನೆಗಳಿಗೆ ದಾರಿ ಮಾಡಬಹುದು. ಚಿಂತನೆಗಳಲ್ಲಿ ಕ್ರಾಂತಿಕಾರಿತ್ವ, ಆದರೆ ನಡವಳಿಕೆಯಲ್ಲಿ ಮೃದುತೆ ಇರಲಿ. ನಿಮಗೆ ವ್ಯಕ್ತಿಗತ ಸ್ವಾತಂತ್ರ್ಯ ಮುಖ್ಯವಾದರೂ ಇಂದು ಗುಂಪು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಅನುಕೂಲಗಳೇ ಹೆಚ್ಚಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹೊಸದಾಗಿ ತಂತ್ರಜ್ಞಾನದ ಉಪಯೋಗ, ಸಂವಹನದ ಪರಿಷ್ಕಾರ ಮತ್ತು ಸಹೋದ್ಯೋಗಿಗಳ ಜೊತೆ ಹೊಸ ರೀತಿಯ ಸಂಬಂಧ ಗಟ್ಟಿ ಮಾಡುವುದು ಮುಖ್ಯ. ವೈಚಾರಿಕ ಚರ್ಚೆಗಳು, ಯೋಜನೆಗಳ ಪ್ರಸ್ತಾವನೆ ಅಥವಾ ತಂಡದ ಎದುರು ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಸಂದರ್ಭಗಳು ಬರುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಬದಲಿ ಅಥವಾ ಸ್ಥಾನಮಾನ ಬದಲಾಗುವ ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಸ್ವತಂತ್ರವಾಗಿ ಕೆಲಸ ಮಾಡುತ್ತಿರುವವರು ತಮ್ಮ ಸೇವೆಗಳ ವಿಷಯದಲ್ಲಿ ಹೊಸ ಮುಕ್ತಾಯ ಅಥವಾ ಉದ್ದೇಶ ಕಂಡುಕೊಳ್ಳುತ್ತಾರೆ. ಅಭ್ಯರ್ಥಿಗಳಿಗೆ ಸಂದರ್ಶನಗಳು ನಡೆಯಬಹುದು. ನಿಮ್ಮ ಉಲ್ಲೇಖ ಪತ್ರಗಳು ಸಿದ್ಧವಾಗಿರಲಿ. ಅಲ್ಪ ಸಮಯದೊಳಗೆ ನಿರ್ಧಾರ ಪ್ರಕಟವಾಗಬಹುದು. ರಾಜಕೀಯ, ಸಾಮಾಜಿಕ ಸೇವಾ ಕ್ಷೇತ್ರಗಳವರಿಗೆ ಇದು ನಿರ್ಧಾರದ ದಿನವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ವಿಷಯದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕಾದ ದಿನ. ನಿಮ್ಮ ಹಣಕಾಸು ತಂತ್ರಗಳನ್ನು ಮರುಪರಿಶೀಲನೆ ಮಾಡಬೇಕಾಗಬಹುದು. ಸಣ್ಣ ಲಾಭಗಳು ಕಂಡುಬಂದರೂ ಅದನ್ನು ದುರ್ಬಳಕೆ ಮಾಡದಿರಿ. ಹೂಡಿಕೆಯಲ್ಲಿ ಹೊಸ ಯೋಚನೆಗಳಿದ್ದರೂ ಅದು ತಕ್ಷಣದ ಲಾಭವಲ್ಲ. ಕುಟುಂಬದ ಅವಶ್ಯಕತೆಗಳಿಗೆ ಹಣ ಖರ್ಚಾಗಬಹುದು. ಸ್ನೇಹಿತರಿಗೆ ಸಾಲ ನೀಡುವುದು ಟಾಳುವುದು ಉತ್ತಮ. ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಈ ದಿನ ಸೂಕ್ತವಲ್ಲ. ಬಡ್ಡಿದರದ ವಿಚಾರಗಳಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಆನ್ಲೈನ್ ವಹಿವಾಟುಗಳಲ್ಲಿ ಬಹಳ ಎಚ್ಚರಿಕೆ ಅಗತ್ಯ. ಹಣಕಾಸಿನಲ್ಲಿ ದೀರ್ಘಕಾಲೀನ ಯೋಜನೆ ರೂಪಿಸಲು ಇದು ಉತ್ತಮ ದಿನವಾಗಿರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶ್ವಾಸಕೋಶದ ಸಮಸ್ಯೆಗಳು, ಚಳಿಯಿಂದ ಉಂಟಾಗುವ ತೊಂದರೆಗಳು ನಿಮ್ಮನ್ನು ಇಂದಿನಂದು ಕಾಡಬಹುದು. ದಿನದ ಆರಂಭದಿಂದಲೇ ನಿಮ್ಮ ಶರೀರ ಮತ್ತು ಮನಸ್ಸಿನ ಮಧ್ಯೆ ಸಂಮಿಲನ ಇರಲಿ. ಹೆಚ್ಚು ಗಜ್ಜಿ ಜಾಗದಲ್ಲಿ ಕಾಲ ಕಳೆದರೆ ಆರೋಗ್ಯ ಕೆಡಬಹುದು. ನೀರಿನ ಸೇವನೆ ಹೆಚ್ಚು ಮಾಡುವುದು, ಹಸಿರು ಶಾಖಾಹಾರ ಸೇವನೆ ಹಾಗೂ ಪ್ರಾಣಾಯಾಮದ ಅಭ್ಯಾಸ ಈ ದಿನದಲ್ಲಿ ನಿಮಗೆ ತಾಜಾತನ ನೀಡಬಹುದು. ಮನಸ್ಸಿನಲ್ಲಿ ಏಳುವ ಗೊಂದಲಗಳಿಂದಾಗಿ ನಿದ್ರೆ ತಪ್ಪುವ ಸಾಧ್ಯತೆ ಇದೆ. ನೀವು ಫೋನ್, ಲ್ಯಾಪ್ಟಾಪ್ ಮುಂತಾದ ಪರಿಕರಗಳಲ್ಲಿ ಹೆಚ್ಚು ಸಮಯ ಕಳೆಯುವವರು ಆಗಿದ್ದರೆ ಕಣ್ಣುಗಳ ಆರೈಕೆ ಅಗತ್ಯ. ವಿಶ್ರಾಂತಿ, ಚಿಂತನೆ ಮತ್ತು ನವೀಕರಣೆ ಈ ಮೂರು ಕೀಲಿಕೈ ಪದಗಳು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಂದಿಗೆ ಸ್ಪಷ್ಟ ಸಂಭಾಷಣೆಗೆ ಸಮಯ ನೀಡುವುದು ಮುಖ್ಯ. ನೀವು ಎಲ್ಲರಿಗಿಂತ ಭಿನ್ನವಾಗಿ ಆಲೋಚಿಸುವ ವ್ಯಕ್ತಿಯಾಗಿದ್ದರೂ ಸಂಬಂಧಗಳು ಸ್ಪಷ್ಟತೆ, ಸಹಾನುಭೂತಿ ಮತ್ತು ಶ್ರವಣ ಶಕ್ತಿಯ ಮೇಲೆ ನಿಂತಿರುತ್ತವೆ. ವಿವಾಹಿತರ ಬದುಕಿನಲ್ಲಿ ತಮ್ಮ ಸಂಗಾತಿಯೊಂದಿಗೆ ತೀವ್ರ ಚರ್ಚೆಗಳು ನಡೆಯಬಹುದಾದರೂ ಅದರ ಕೊನೆಯಲ್ಲಿ ಪರಸ್ಪರ ಒಪ್ಪಂದಕ್ಕೆ ಬರುವ ಸಾಧ್ಯತೆ ಇದೆ. ಪ್ರೀತಿಯ ಸಂಬಂಧದಲ್ಲಿ ದೂರವಿರುವವರು ಇಂದು ಸಂಪರ್ಕ ಸಾಧಿಸಬಹುದು. ಸ್ನೇಹಿತರೊಂದಿಗೆ ನೆನಪುಗಳ ಸಂಭಾಷಣೆ ಅಥವಾ ಹಳೆಯ ಸಮೀಪದ ಸಂಬಂಧ ಪುನರುಜ್ಜೀವಿತವಾಗುವ ಸಾಧ್ಯತೆ ಇದೆ. ಮಕ್ಕಳ ಜೊತೆ ತಾಂತ್ರಿಕ ವಿಷಯಗಳ ಕುರಿತು ಚರ್ಚೆ ಮಾಡುವ, ಅವರಿಗೆ ಹೊಸ ಕಲಿಕೆ ನೀಡುವ ಯೋಗವಿದೆ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಕ್ಕೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬಹುದು. ಧ್ಯಾನ, ತತ್ವಚಿಂತನ ಅಥವಾ ಮಾನವ ಸೇವಾ ಚಟುವಟಿಕೆಗೆ ಧ್ಯಾನ ಮಾಡಿ. ನಿಮ್ಮ ಆಧ್ಯಾತ್ಮಿಕತೆಯು ಸಮಾಜಮುಖಿಯಾಗಿರಬಹುದು. ಓಂ ನಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ಶಾಂತ ಮನಸ್ಸಿನಿಂದ ಜಪಿಸಿರಿ. ಶನಿವಾರದ ಅಧಿದೇವ ಶನಿಯು ನಿಮ್ಮ ರಾಶಿಗೆ ದಯಾಪಾಲನೆ ನೀಡುವುದು ಮುಖ್ಯವಾದ್ದರಿಂದ ಈ ಜಪ ಉತ್ತಮ. ಜ್ಞಾನ ಮತ್ತು ಸಂವೇದನಾಶೀಲತೆಯ ಮಿಶ್ರಣದಿಂದ ಧ್ಯಾನ ಮಾಡುವ ಶಕ್ತಿ ಹೆಚ್ಚುವುದು. ಹಿರಿಯರ ಆಶೀರ್ವಾದ, ಅನಾಥಾಶ್ರಮದಲ್ಲಿ ಸೇವಾ ಮನೋಭಾವದಿಂದ ದಾನ ಮಾಡುವ ಯೋಗವಿದೆ. ನಿಮ್ಮ ಆಂತರಿಕ ಶುದ್ಧತೆಯೇ ಶ್ರೇಷ್ಠ ಪುಣ್ಯ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಪ್ರಜ್ಞೆ, ಧ್ಯಾನ ಮತ್ತು ಮಾನವೀಯತೆಯ ಸಂಕೇತ. ಈ ದಿನ ಈ ಸಂಖ್ಯೆಯ ಕಂಪನವು ನಿಮಗೆ ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ. ತಂತ್ರಜ್ಞಾನ, ಸಂವಹನ ಮತ್ತು ಸಮಾಜ ಸೇವೆಯಲ್ಲಿ ಈ ಸಂಖ್ಯೆಯ ಪ್ರಭಾವ ನಿಮಗೆ ಪೂರಕವಾಗುತ್ತದೆ.
ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಧೈರ್ಯ, ನಿಷ್ಠೆ ಮತ್ತು ಆಂತರಿಕ ಶಾಂತಿಯ ಪ್ರತೀಕ. ನೀಲಿ ಬಣ್ಣದ ಉಡುಗೆ ಅಥವಾ ವಸ್ತುಗಳು ನಿಮ್ಮ ಮನಸ್ಸಿಗೆ ಸ್ಥೈರ್ಯವನ್ನು ತರುತ್ತವೆ. ನಿಮ್ಮ ಚಿಂತನೆಗೆ ಸ್ಪಷ್ಟತೆಯೂ ಬಂದೀತು. ಶುಭ ಸಮಯ ಮಧ್ಯಾಹ್ನ 2:05 ರಿಂದ ಸಂಜೆ 3:45 ಈ ಸಮಯದಲ್ಲಿ ಮಹತ್ವದ ದೂರವಾಣಿ ಸಂಭಾಷಣೆ, ಬ್ಯಾಂಕಿಂಗ್ ಅಥವಾ ಕುಟುಂಬ ಸಂಬಂಧಿತ ನಿರ್ಧಾರಗಳು ಯಶಸ್ವಿಯಾಗಬಹುದು. ಈ ಕಾಲದಲ್ಲಿ ಧ್ಯಾನ ಅಥವಾ ಜ್ಞಾನ ಅಭ್ಯಾಸ ಮಾಡಿದರೆ ಹೆಚ್ಚು ಫಲಪ್ರದ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮೀನರಾಶಿಯವರು ಆಂತರಿಕ ಭಾವನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ದಿನ. ಭಾವನಾತ್ಮಕತೆಗೆ ಬುದ್ಧಿವಂತಿಕೆಯ ಸಮತೋಲನ ಇರಬೇಕಾದ ಸಮಯವಿದು. ನಿಮ್ಮ ದಯೆ, ಕಾಳಜಿ, ಕಲ್ಪನೆ ಶಕ್ತಿಗಳು ಇಂದಿನ ದಿನವನ್ನು ರೂಪಿಸಬಲ್ಲದು. ಬುದ್ಧಿಯ ಗ್ರಹವಾಗಿರುವ ಬುಧನು ನಿಶ್ಚಲ ಮೀನರಾಶಿಯ ಚಿಂತನೆಗೂ ಸೂಕ್ಷ್ಮತೆಗೆ ಜೋಡಣೆ ನೀಡುತ್ತಿರುವುದರಿಂದ ನಿಮ್ಮ ಮಾತುಗಳು ಇಂದು ಇತರರ ಮನಸ್ಸನ್ನು ಸ್ಪರ್ಶಿಸುತ್ತವೆ. ಇದು ಕಲಾತ್ಮಕತೆ, ಲೇಖನ, ಸಂಗೀತ ಅಥವಾ ಸಂವೇದನಾಶೀಲ ಕೆಲಸಗಳಲ್ಲಿ ತೊಡಗಿರುವವರಿಗೆ ಅತ್ಯಂತ ಅನುಕೂಲಕರ ದಿನ. ನಿಮ್ಮ ಪ್ರಜ್ಞೆ ಹೆಚ್ಚಾಗಿರುವುದರಿಂದ ಹೊಸ ಕಲ್ಪನೆಗಳು, ಆವಿಷ್ಕಾರಗಳು ಬೆಳೆಯುತ್ತವೆ. ಆದರೆ ಕೆಲವೊಮ್ಮೆ ಅತಿಯಾದ ಭಾವನೆ, ಗೊಂದಲ ಅಥವಾ ನಿರ್ಧಾರಹೀನತೆಯು ಸಾಧ್ಯವಿರುವುದರಿಂದ ತಾಳ್ಮೆ ಅವಶ್ಯಕ. ನಿಮ್ಮೆಲ್ಲಾ ಯೋಜನೆಗಳಲ್ಲಿ ಸ್ಪಷ್ಟತೆ ಮತ್ತು ಕ್ರಮವಿರುವುದನ್ನು ಖಚಿತಪಡಿಸಿಕೊಳ್ಳಿ. ವೈಯಕ್ತಿಕ ಜೀವನದಲ್ಲಿನ ಭಾವನಾತ್ಮಕ ಸ್ಥಿತಿಗಳಿಗೆ ಬುದ್ಧಿಯ ಮೂಲಕ ದಾರಿ ತೋರಿಸಲು ಈ ದಿನ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಹೊಸ ಕಲ್ಪನೆಗಳನ್ನು ನೀಡುವ ಸಂದರ್ಭದಲ್ಲಿ ಇಂದು ನಿಮ್ಮ ತಂತ್ರಜ್ಞಾನ, ಸಂವಹನ ಮತ್ತು ಸಂಶೋಧನಾ ಶಕ್ತಿಗಳು ಉಕ್ಕುವ ಸಾಧ್ಯತೆ ಇದೆ. ಸಂಗೀತ, ಸಾಹಿತ್ಯ, ಮನೋರಂಜನೆ ಅಥವಾ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ಕಲ್ಪಿಸಬಹುದು. ಬುದ್ಧಿಗ್ರಹದ ಪ್ರಭಾವದಿಂದ ನಿಮ್ಮ ವಿಶ್ಲೇಷಣಾ ಶಕ್ತಿ ಬೆಳೆಯುವ ದಿನವಿದು. ಆದರೆ ನಿರ್ಧಾರಗಳಲ್ಲಿ ಭಾವನೆಗೆ ಜಾಗ ನೀಡದಂತೆ ಎಚ್ಚರ ಇರಲಿ. ಕೆಲವು ಸಹೋದ್ಯೋಗಿಗಳ ಮಾತುಗಳು ನಿಮ್ಮ ಮನಸ್ಸನ್ನು ಬಳಲಿಸಬಹುದು. ಸಂವೇದನಾಶೀಲ ವಿಚಾರಗಳಲ್ಲಿ ಶಾಂತ ಮನಸ್ಸು ಮತ್ತು ತಾತ್ವಿಕ ದೃಷ್ಟಿಕೋನ ಅನುಸರಿಸಿ. ಉದ್ಯಮಿಗಳಿಗಿಂದು ಆರ್ಥಿಕ ವ್ಯವಹಾರಗಳಲ್ಲಿ ಚಿಂತನಾತ್ಮಕ ನಿಲುವು ಅಗತ್ಯ. ಯಾವುದೇ ಹೊಸ ಒಪ್ಪಂದ ಅಥವಾ ಸಹಕರಣೆ ಮಾಡುವ ಮುನ್ನ ಸೂಕ್ತ ಪರಿಶೀಲನೆ ಮಾಡುವುದು ಒಳಿತು. ಮಾರ್ಕೆಟಿಂಗ್, ಡಿಸೈನ್ ಅಥವಾ ಕ್ಲೈಂಟ್ ಮೀಟಿಂಗ್ಗಳಿಗೆ ಉತ್ತಮ ಫಲದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಅತಿಯಾದ ಭರವಸೆ, ಎಚ್ಚರಿಕೆ ಇಲ್ಲದ ಖರ್ಚುಗಳು ತೊಂದರೆ ನೀಡಬಹುದಾದ ಸೂಚನೆಗಳಿವೆ. ಆದಾಯ ನಿರೀಕ್ಷಿತವಾಗಿದ್ದರೂ ಖರ್ಚುಗಳನ್ನು ನಿಯಂತ್ರಿಸುವ ಶಿಸ್ತು ಅಗತ್ಯ. ಇತ್ತೀಚೆಗೆ ಮಾಡಿದ ಸಾಲ, ಕಂತು ಅಥವಾ ಖರ್ಚಿನ ಬಗ್ಗೆಯೂ ಇಂದು ನಿಮ್ಮ ಗಮನ ಸೆಳೆಯಬಹುದು. ಹೂಡಿಕೆಗಳಿಗೆ ತಾತ್ಕಾಲಿಕ ನಿಲುಗಡೆ ಉತ್ತಮ, ವಿಶೇಷವಾಗಿ ಚಿನ್ನ, ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ. ಅಪರಿಚಿತ ವ್ಯಕ್ತಿಗಳ ಸಲಹೆಗೆ ಆಧಾರವಿಲ್ಲದೆ ಹಣದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮನೆಯ ಉಪಕರಣಗಳ ಖರೀದಿ ಅಥವಾ ನವೀಕರಣಕ್ಕೆ ಖರ್ಚಾಗಬಹುದು. ಕುಟುಂಬದ ಅಗತ್ಯಕ್ಕಾಗಿ ಹಣ ಬಳಸಬೇಕಾದ ಸ್ಥಿತಿಗೆ ತೋರುವ ಸದ್ಗುಣ ನಿಮ್ಮಲ್ಲಿ ಇಂದು ಚಿಂತನಶೀಲ ರೀತಿಯಲ್ಲಿ ವ್ಯಕ್ತವಾಗುತ್ತದೆ. ದಾನ ಧರ್ಮದ ಉದ್ದೇಶವಿದ್ದರೆ ಮಾತ್ರ ವ್ಯಾಪ್ತಿಯೊಳಗೆ ಇರಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಚಾರದಲ್ಲಿ ಸಂವೇದನಾತ್ಮಕತೆ, ಮಾನಸಿಕ ಒತ್ತಡ, ನಿದ್ರೆ ಕೊರತೆ ಮೊದಲಾದವು ತೊಂದರೆ ನೀಡಬಹುದಾದ ದಿನವಿದು. ಜೀರ್ಣಕೋಶ ಸಂಬಂಧಿತ ಸಮಸ್ಯೆಗಳು, ದೇಹದ ಬದಿಯಲ್ಲಿ ಸಣ್ಣ ವ್ಯಥೆಗಳು ಉಂಟಾಗಬಹುದು. ಅನಿವಾರ್ಯವಾಗಿ ನೆಮ್ಮದಿ ನೀಡುವ ಆಹಾರ ಸೇವನೆ, ನೀರಿನ ಪ್ರಮಾಣ ಹೆಚ್ಚಿಸುವುದು, ವ್ಯಾಯಾಮದ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸುವುದು ಬಹುಮುಖ್ಯ. ನಿಮ್ಮ ಆರೋಗ್ಯದ ಮೇಲೆ ಭಾವನೆಗಳು ಪರಿಣಾಮ ಬೀರಬಾರದು ಎಂಬ ಎಚ್ಚರಿಕೆ ಇರಲಿ. ಮನಸ್ಸಿಗೆ ತಾಜಾತನ ನೀಡುವ ಧ್ಯಾನ, ಶಬ್ದ ಚಿಕಿತ್ಸೆ ಅಥವಾ ಶಾಂತ ಸಂಗೀತದಿಂದ ನಿಮಗೆ ಒಳಿತು ಸಿಗಬಹುದು. ನಿದ್ದೆ ಪೂರ್ಣವಿರಲಿ. ಹಳೆಯದೊಂದು ಆರೋಗ್ಯ ಸಮಸ್ಯೆ ಬಗ್ಗೆ ಇಂದು ಮತ್ತೊಮ್ಮೆ ವೈದ್ಯಕೀಯ ಸಲಹೆ ಪಡೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ವಿಷಯಗಳಲ್ಲಿ ಭಾವನಾತ್ಮಕ ಮಾತುಕತೆ, ಅಂತರಂಗದ ವ್ಯವಹಾರಗಳಲ್ಲಿ ಶುದ್ಧ ನಂಬಿಕೆಯ ಮಹತ್ವ ಹೆಚ್ಚಾಗಲಿದೆ. ಹಿರಿಯರ ಮಾತುಗಳಲ್ಲಿ ತಾತ್ವಿಕ ಅರ್ಥ ಅರಿದು ಮಾತನಾಡಿ. ಸಂಬಂಧದಲ್ಲಿ ಭದ್ರತೆ, ನಿಷ್ಠೆ ಹಾಗೂ ಸ್ಪಷ್ಟತೆ ಇರಲಿ. ಪ್ರೀತಿಯ ಸಂಬಂಧದಲ್ಲಿ ಅಲ್ಪ ಕಲಹಗಳು ಉಂಟಾದರೂ ಮಾತುಕತೆಯ ಮೂಲಕ ಪರಿಹರಿಸಲು ಉತ್ತಮ ಸಮಯ. ಸಂಗಾತಿಯು ನಿಮ್ಮ ಭಾವನೆಗಳನ್ನು ತಲುಪಿಕೊಳ್ಳದಂತೆ ತೋಚಬಹುದು, ಆದರೆ ಅವರ ದೃಷ್ಟಿಕೋನದಿಂದಲೂ ಚಿಂತಿಸಿ ಮಾತನಾಡುವುದು ಒಳಿತು. ಮಕ್ಕಳಿಗೆ ಸಾಂತ್ವನ ನೀಡುವ ಮಾತು, ಅವರ ಭವಿಷ್ಯದ ಕುರಿತಾದ ಚಿಂತೆಗಳು ನಿಮ್ಮಲ್ಲಿ ಹೆಚ್ಚು ಕಾಣಿಸಬಹುದು. ಕುಟುಂಬದಲ್ಲಿ ಒಬ್ಬ ಸದಸ್ಯನಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆ ತಲೆದೋರಬಹುದು. ಸೂಕ್ತ ಗಮನ ಹರಿಸಿ. ವೀಕ್ಷಕರೇ, ನೀವು ಆಧ್ಯಾತ್ಮದಲ್ಲಿ ಈ ದಿನ ನಿಮಗೆ ಗಂಭೀರ ಅಂತರ್ಮುಖತೆಯ ದಿನ. ಮೌನ ಅಥವಾ ತಪಸ್ಸಿನಂಥ ಪರಿಸ್ಥಿತಿ ಮೂಡಬಹುದು. ಈ ದಿನದ ಬುಧದ ಪ್ರಭಾವದಿಂದ ಧ್ಯಾನ, ಜಪ, ಸಾತ್ವಿಕ ಚಿಂತನ ಉತ್ಕೃಷ್ಟ ಫಲ ನೀಡುತ್ತದೆ.
ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿರಿ. ನೀರಿನ ಪ್ರಾರ್ಥನೆ, ತುಳಸಿಯ ಹೂವಿನ ಪೂಜೆ ನಿಮ್ಮ ಚೈತನ್ಯವನ್ನು ಶುದ್ಧೀಕರಿಸಲಿದೆ. ಶುದ್ಧ ಹಸಿರು ಅಥವಾ ನೀಲಿ ಬಟ್ಟೆ ಧರಿಸಿ ಗುರುಗಳ ಆಶೀರ್ವಾದ ಪಡೆದು ತಾಯಿಯ ಸೇವೆ ಮಾಡಿದರೆ ಆಧ್ಯಾತ್ಮ ಬೆಳವಣಿಗೆಯ ದಾರಿ ಓಪವಾಗಬಹುದು. ಅದೃಷ್ಟದ ಸಂಖ್ಯೆ 9. ಇದು ಸಂಪೂರ್ಣತೆ, ತ್ಯಾಗ, ಆಧ್ಯಾತ್ಮಿಕತೆಯ ಸಂಕೇತ. ಈ ಸಂಖ್ಯೆಯ ಶಕ್ತಿ ನಿಮ್ಮ ಅಂತರ್ದೃಷ್ಟಿಯ ಬಾಗಿಲು ತೆರೆಯಬಲ್ಲದು. ಇಂದು ಈ ಸಂಖ್ಯೆಯೊಂದಿಗೆ ಸಂಬಂಧಿತ ಕಾರ್ಯಗಳು ಯಶಸ್ಸು ತರುತ್ತವೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಶಾಂತಿ, ಆಳವಿಲ್ಲದ ಮನಸ್ಸು ಹಾಗೂ ಸ್ಥಿತಪ್ರಜ್ಞೆಯ ಪ್ರತೀಕ. ಈ ಬಣ್ಣ ನಿಮ್ಮ ಭಾವನೆಗಳನ್ನು ಸಮತೋಲನಗೊಳಿಸಲು ಸಹಕಾರಿ. ನೀಲಿ ಬಣ್ಣದ ಉಡುಗೆ ಧರಿಸಿ ಅಥವಾ ನೀಲಿ ಹೂವು ಪೂಜೆಯಲ್ಲಿ ಉಪಯೋಗಿಸಿ. ಶುಭ ಸಮಯ ಮಧ್ಯಾಹ್ನ 1:05 ರಿಂದ ಸಂಜೆ ಮಧ್ಯರಾತ್ರಿ 2:40. ಈ ಸಮಯದಲ್ಲಿ ಧ್ಯಾನ, ಜಪ ಅಥವಾ ನಿರ್ಣಯಾತ್ಮಕ ಮಾತುಕತೆಗಳು ಶ್ರೇಷ್ಠ ಫಲ ನೀಡುತ್ತವೆ. ಕಲಾತ್ಮಕ ಚಟುವಟಿಕೆಗಳಿಗೂ ವೈಯಕ್ತಿಕ ಯೋಜನೆಗಳಿಗೂ ಈ ಸಮಯ ಅನುಕೂಲ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.